ಹಲೋ. ಆ, ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ ತಾಯಿ. ಗುರುಗಳೇ, ಯಾರಮ್ಮ ಮಾತಾಡೋದು? ತೇಜಸ್ವಿನಿ ಅಂತ ಗುರುಗಳೇ. ತೇಜಸ್ವಿನಿ ಎಲ್ಲಿಂದಮ್ಮ? ಬೆಂಗಳೂರಿಂದ ಗುರುಗಳೇ. ಹೇಳಮ್ಮ ತಾಯಿ. ಗುರುಗಳೇ, ನನ್ಗೆ ತುಂಬಾ ಪವಾಡ ಆಗಿದೆ ಗುರುಗಳೇ. ರಾಯರು ಇದಾರೆ ಅನ್ನೋದು ತುಂಬಾ ಸತ್ಯ ಗುರುಗಳೇ, ತುಂಬಾ ಸತ್ಯ. ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ತಾಯಿ. ಗುರುಗಳೇ, ನಾನು ಒಂದು ವ್ರತ ಹೇಳ್ಕೊಟ್ಟಿದ್ರಿ ಗುರುಗಳೇ. ನಾನು ತುಂಬಾ ಮೊದ್ಲೇ ಪೂಜೆ ಎಲ್ಲ ಮಾಡ್ತಾ ಇದ್ದೆ. ಓ, ಅಂದ್ರೆ ನಾನು ನಿಮ್ಗೆ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನ 9 ವಾರದ್ದು. ಹೌದು ಗುರುಗಳೇ, ನನಗೆ ಮೊದಲನೇ ವಾರದಲ್ಲೇ ತುಂಬಾ ಪವಾಡಗಳಾಗಿದೆ ಗುರುಗಳೇ. ನೀವು ಮಗನ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಕೇಳಿದ್ರಿ, ಒಂದ್ ಆಗ್ಬೇಕು, ಅನುಗ್ರಹ ಆಗ್ಬೇಕು ಅಂತ. ನೀವೇ ಅಲ್ವಾ ತಾಯಿ? ಹೌದು ಗುರುಗಳೇ, ನಿಜವಾಗ್ಲೂ ಗುರುಗಳೇ. ನಾನು ಹೇಳಮ್ಮ ಹೇಳಮ್ಮ ಹೇಳಮ್ಮ. ನನ್ ಮಗನ್ಗೆ ಹುಡ್ಗಿ ನೋಡಕ್ ಹೋಗ್ಬೇಕಿತ್ತು ಗುರುಗಳೇ. ತುಂಬಾ ದಿನದಿಂದ ನೋಡ್ತಿದ್ವಿ, ಎಲ್ಲೂ ಆಗಿರ್ಲಿಲ್ಲ. ಹ್ಮ್ ಆ ಎಲ್ಲಾರ ಮನೆಯವರೆಲ್ಲ ನೋಡ್ಕೊಂಡ್ ಬಂದಿದ್ರು, ನಾವು ನೋಡಕ್ ಹೋಗ್ಬೇಕಿತ್ತು. ನನ್ಗೆ ಭಾನುವಾರನೇ ರಜಾ ಇರೋದು. ನಾನು ಎಲ್ರೂ ಹೋಗಿದ್ವಿ ಗುರುಗಳೇ. ಹ್ಮ್ ಒಂದು ಕಾರಲ್ಲಿ ಗಂಡಸರು, ಒಂದು ಕಾರಲ್ಲಿ ಹೆಂಗಸರು ಇದ್ವಿ. ಹ್ಮ್ ಒಂದು ಕಾರಲ್ಲಿ ಒಂದು ಕಾರ್ ಮುಂದೆ ಪಾಸ್ ಆಯ್ತು ಗುರುಗಳೇ. ಎರಡನೇ ಕಾರಲ್ಲಿ ನಾವಿದ್ವಿ, ಹಿಂದೆ ಕಾರಲ್ಲಿ. ಹ್ಮ್ ಒಂದು ಬೆಕ್ಕು ಗುರುಗಳೇ. ಹ್ಮ್ ಬೆಕ್ಕು ಒಂದು ಮುಂದೆ ಕಾರಲ್ಲಿ ಅಡ್ಡ ಹಾಕ್ಬೇಕಿತ್ತು, ಅದು ಮುಂದೆ ಹೋಯ್ತು. ಹ್ಮ್ ಹಿಂದೆ ಕಾರಲ್ಲಿ ನಮ್ಮನ್ ನೋಡ್ತಿದೆ. ಹ್ಮ್ ಅಡ್ಡ ಬರುತ್ತೇನೋ ಅಂತ ಭಯ ಗುರುಗಳೇ ನಂಗೆ. ಎಲ್ಲಿ ಅಡ್ಡ ಬಂದ್ಬಿಟ್ರೆ ಎಲ್ಲಿ ಅನ್ಸಕ್ಕಾಗುತ್ತೋ. ಹ್ಮ್ ಒಂದು ಸೆಕೆಂಡ್ ಗುರುಗಳೇ, ನಮ್ಮನ್ನ ಕಾರಿಗೆ ಹಿಂಗ್ ದೂರದನ ನೋಡ್ತಿದೆ. ಹ್ಮ್ ಹಿಂಗೇನ ಹಿಂಗೆ ಕಿವಿ ಹಿಂಗೆಲ್ಲ ತಿರ್ಗಿಸ್ತು. ಹ್ಮ್ ನೋಡ್ಬಿಟ್ಟು ಹಾಗೆ ಸೈಡ್ಗೆ ಹೋಗ್ಬಿಡ್ತು ಗುರುಗಳೇ. ಹ್ಮ್ ಎಷ್ಟು ಆನಂದ ಆಯ್ತು ಗೊತ್ತಾ ಗುರುಗಳೇ. ನಾನ್ ರಾಯರು ಗುರುಗಳೇ, ಎಲ್ಲವೂ ನೀವೇ, ಎಲ್ಲವೂ ನೀವೇ ಹ್ಮ್ ಅನ್ಕೊಂಡು ರಾಯರು ನೆನ್ಸ್ಕೊಂಡು ಹೋದೆ. ಅದೊಂದು ಅದ್ಭುತ ಗುರುಗಳೇ. ಆಮೇಲೆ ಮನೆಗೆ ಹೋದ್ವಿ ಗುರುಗಳೇ, ಅವರು ಹುಡ್ಗಿ ಮನೆಗೆ. ಓಕೆ ಅಮ್ಮ. ಎಲ್ಲಾರು 9 ಜನ ಹೋದ್ವಿ ಗುರುಗಳೇ. 11 ಜನನು ಮನೆಯಲ್ಲಿ ಒಳಗಡೆ ಹೋದ್ವಿ. ಹ್ಮ್ ಹುಡ್ಗಿ ಎಲ್ಲ ಕಾಫಿ ಇದೆಲ್ಲ ತಂದ್ಬಿಟ್ಟು ಹುಡ್ಗಿನ ಎದುರುಗಡೆ ಕೂರ್ಸಿದ್ರು ನಮ್ಮ ಮುಂದೆ. ಲೇಡೀಸ್ ಕೂತ್ಕೊಂಡಿದ್ರು, ನನ್ ಮುಂದೆನೆ ಕೂತ್ಕೊಂಡ್ರು. ನಾನ್ ಮಾತಾಡ್ದೆ ಹುಡ್ಗಿ ಹತ್ರ. ಹ್ಮ್ ಹುಡ್ಗಿ ಎಲ್ಲಾರು ಚೆನ್ನಾಗಿ ನಗಾಡ್ತು ಗುರುಗಳೇ. ಆ ನಗೋ ಇದಕ್ಕೆ ನಂಗೆ ರಾಯರು ನಕ್ಕದಷ್ಟೇ ಖುಷಿ ಆಯ್ತು. ಅಷ್ಟು ಚೆನ್ನಾಗಿ ಮಾತಾಡ್ತು ಗುರುಗಳೇ ಹುಡ್ಗಿ. ಓಹೋ, ಅದ್ಭುತಮ್ಮ. ಗುರುಗಳೇ, ಅವ್ರ ಮನೇಲೆಲ್ಲಾ ಫೋಟೋಗಳು ಜೋಡ್ಸಿದಾರೆ. ಹ್ಮ್ ನೋಡ್ಕೊಂಡು ಸುತ್ತಲೂ ನೋಡ್ಕೊಂಡು ಹಿಂಗ್ ತಿರುಗಿದ್ರೆ ಹ್ಮ್ ರಾಯರ್ ಫೋಟೋ ನನ್ನ ಎದುರುಗಡೆನೆ ಕಾಣಿಸಿದೆ ಗುರುಗಡೆ, ಬಲ್ಗಡೆ. ಎಲ್ಲಿ ನೋಡಿದ್ರು ರಾಯರು. ರಾಯರ್ ಫೋಟೋ, ಎಲ್ಲಿ ರಾಯರ್ ಫೋಟೋ ಇರುತ್ತೋ ಅಲ್ಲಿ ರಾಯರು, ಎಲ್ಲಿ ರಾಯರ ಬೃಂದಾವನ ಇರುತ್ತೋ ಅಲ್ಲಿ ರಾಯರು. ರಾಯರು ಇದ್ದಾರೆ ಅಂತ ನಮ್ಮ ಧ್ವನಿ ಮುಖಾಂತರದಲ್ಲಿ ಎಲ್ಲಿ ಸಲ್ಲಿಸ್ತೀವೋ ಅಲ್ಲಿ ರಾಯರು ಇರುತ್ತಾರೆ. ತುಂಬಾ ಅದ್ಭುತವಾದಮ್ಮ. ಹೇಳಮ್ಮ, ತುಂಬಾ ಇಂಟ್ರೆಸ್ಟ್ ಆಗಿದೆ ತಾಯಿ. ನಿಜವಾಗ್ಲೂ ಅದ್ಭುತ ಗುರುಗಳೇ. ಹ್ಮ್ ಹ್ಮ್ ಆಮೇಲೆ ಅಲ್ಲಿ ನೋಡ್ಕೊಂಡ್ ಬಂದ್ವಿ ಗುರುಗಳೇ. ಬಂದ್ವಿ, ತುಂಬಾ ಖುಷಿ ಆಯ್ತಾನ. ಆಮೇಲೆ ಇನ್ನೊಂದು ಮನೆಯಿಂದ ಈಚೆ ಎಲ್ಲ ಹೊರಗಡೆ ಬಂದ್ಬಿಟ್ವಿ ಗುರುಗಳೇ ಹ್ಮ್ ನೋಡ್ಕೊಂಡು. ಆಮೇಲೆ ನನಗೆ ಮನ್ಸಲ್ಲಿ ಏನ್ ಅನ್ನಿಸ್ತು, ಮತ್ತೆ ಒಳಗಡೆ ಹೋದ. ಹ್ಮ್ ಮನೆ ಒಳಗಡೆ ಹೋಗ್ಬಿಟ್ಟು ಮುಂಚೆ ಅಕ್ಕನ್ ಮಗ ಹೇಳಿದ್ದ, ಹುಡ್ಗಿ ಹತ್ರ ಮಾತಾಡ್ತೀನಿ ಅಂದ್ರೆ ನಾನ್ ಮಾತಾಡ್ತೀನಿ ಅಕ್ಕ ಅಂತ. ಹ್ಮ್ ಆಮೇಲೆ ನಾನ್ ಸೀದಾ ರೂಮ್ ಒಳಗಡೆ ಹೋದೆ. ಆ ಹುಡ್ಗಿ ರೂಮಲ್ಲಿ ಇದ್ರು. ಹ್ಮ್ ಆಮೇಲೆ ಹುಡ್ಗಿ ಕೇಳ್ದೆ, ಅಮ್ಮ ನಮ್ ಮಗ ಮಾತಾಡ್ತಾರಂತೆ, ಹ್ಮ್ ನೀವ್ ಏನ್ ಓದಿದೀರಾ, ಹ್ಮ್ ನಿಮ್ ಇದೆಲ್ಲ ಸ್ವಲ್ಪ ಮಾತಾಡ್ತೀಯಪ್ಪ ಅಂದೆ. ಹ್ಮ್ ಹೌದು ಆಂಟಿ, ಮಾತಾಡ್ತೀನಿ ಅಂದ್ರೆ ನಾನು ಮಾತಾಡ್ತೀನಿ ಆಂಟಿ ಅಂತ ಹೇಳಿದ್ರು. ಓಹೋ. ಹ್ಮ್ ರಾಯರ ನಮ್ಮಂಗಿಲ್ಲ. ನನಗೆ ಆಶ್ಚರ್ಯ ಆಗ್ತಿದೆ. ನನ್ ಮಗ ಅವ್ನ್ ಸ್ವಲ್ಪ ಭಯ ಬೀಳ್ತಿದ್ದಾನೆ, ಹೇಗ್ ಮಾತಾಡೋದು, ಹೇಗೆ ಫಸ್ಟ್ ಅಂತ. ಇಲ್ಲಪ್ಪ ವೆಸ್ಟ್ ಅಂದ್ಬಿಟ್ಟು ಅವ್ನ್ ನನ್ ಪಕ್ಕದಲ್ಲಿ ಕೂತ್ಕೊಂಡು ಹೋಗಪ್ಪ ಮಾತಾಡು ಅಂತ ಹೊರಗಡೆ ಕಳಿಸ್ದೆ. ಅವ್ರ ಭಯ ಇಲ್ದರೆ ಒಂದ್ 5 ನಿಮಿಷ ಎಲ್ಲರೂ ಸ್ತಬ್ಧ ಆಗ್ಬಿಟ್ಟಿದಾರೆ ಗುರುಗಡೆ. ಹುಡ್ಗ ಇಬ್ರು 5-6 ನಿಮಿಷ ಮಾತಾಡಿದಾರೆ ಗುರುಗ. ಎಲ್ಲ ಮಾತಾಡಿ ನಿಮ್ಗೆ ಇಷ್ಟನಾ ಅಂತ ಕೇಳಿ ಅಲ್ಲೇ ಇಬ್ರು ಇಷ್ಟ ಅಂತಾನೆ ಬಾಯಿ ಬಿಟ್ಟು ಹೇಳಿದಾರೆ ಗುರುಗಳೇ. ಅಲ್ಲಮ್ಮ ತಾಯಿ, ಮದ್ವೆ ಆಗಿಲ್ಲ ನನ್ನ ಮಗನಿಗೆ, ಏನ್ ಮಾಡ್ಬೇಕು ಅಂತ ಒಂದು ಗೊಂದಲದಲ್ಲಿದ್ರಿ. ಏನ್ ಆಗ್ತಾ ಇಲ್ಲ, ನನ್ನ ಮಗನಿಗೆ ಹುಡುಗಿ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಅವತ್ತು ಒಂದು ಸಂದರ್ಭದಲ್ಲಿ ನೀವು ನನಗೆ ಕರೆ ಮಾಡುವಂತ ಸಂದರ್ಭದಲ್ಲಿ 9 ವಾರದ ವ್ರತವನ್ನು ತಿಳಿಸಿಕೊಟ್ಟೆ. ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಪೂಜೆ ಮಾಡಿ ಅಂತ ಹೇಳ್ಕೊಟ್ಟಿದ್ದೀನಿ. ಆದ್ರೆ ಆಲ್ರೆಡಿ ಇಲ್ಲಿ ಎಂಗೇಜ್ಮೆಂಟ್ ಆಗಿ ಬಂದಿದೆಲ್ಲಮ್ಮ ತಾಯಿ. ಮದ್ವೆನೂ ಫಿಕ್ಸ್ ಆಗಿದೆ ನಮ್ಮ ಡೇಟು. ಗುರುಗಳೇ ಅನ್ಬಲ್ಲ. ನಾನು ನಿನ್ನೆ ಮಂತ್ರಾಲಯಕ್ಕೆ ಹೋಗಿದ್ದೆ. ನಾನು ಅಕ್ಕನ ಮಗಂದು ಸೆಟ್. ನನ್ಗೆ ಅದ್ಭುತ. ನಾನು ಹೋಗ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಆದ್ರೆ ನನ್ಗೆ ಎಂತ ಮಿರಾಕಲ್ ಅಂದ್ರೆ, ಬೆಳಗ್ಗೆ ನಾನು ಹೋಗ್ಬೇಕಂದ್ರೆ ನನ್ ಮಗಳು ಆಯ್ತಮ್ಮ ಹೋಗೋಣ ಅಂತ ಹೇಳಿದ್ಲು. ಬಟ್ಟೆ ಒಂದೇ ದಿವಸದಲ್ಲಿ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ವಿ. ಹೆಂಗ ಅದ್ಭುತ ಗುರುಗಳು. ಇದ್ ಕಡೆಯಿಂದ ಬೇಗನೆ ಟ್ರೈನು ಹೇಳಂಗಿಲ್ಲ, ಅಷ್ಟು ಚೆನ್ನಾಗಿ ಸೀಟ್ ಎಲ್ಲ ಸಿಕ್ತು. ಅದ್ಭುತವಾಗಿ ಎಲ್ಲ ಹೋಗಿದ್ವಿ. ಅಲ್ಲಿ ಹೋಗಿ ಒಂದೇ ಸಲ ಕೇಳ್ಕೊಂಡೆ, ಎಲ್ಲವೂ ಶುಭವಾಗ್ಬೇಕು ಅಂತಂದ್ರೆ. ಎಲ್ಲವೂ ನಾನು ಅಕ್ಕನ ಮಗಂದು ಒಳ್ಳೆ ಸಿಹಿ ಸುದ್ದಿ ಬರ್ಬೇಕು, ಎಲ್ಲರೂ ಒಪ್ಕೋಬೇಕು ಅಂದ್ರೆ. ಅಲ್ಲಿ ಮಂತ್ರಾಲಯದಲ್ಲಿ ಅಲ್ಲಿ ಟ್ರೈನ್ ಇದಕ್ ಬಂದಿದ್ದೀನಿ ಗುರುಗಳೇ.
ಚೌಟ್ರಿ ಬುಕ್ಕಿಂಗ್ ಹೋಗಿದ್ದಾರೆ ಎಲ್ಲವೂ ಅಲ್ಲಮ್ಮ, ಹೋಗಿದ್ದಾರೆ. ನೀವು ಮಂತ್ರಾಲಯಕ್ಕೆ ಬಂದಿದ್ದೀರಾ, ರಾಯರ ನೀವು ಪೂಜೆಯನ್ನು ಮುಗಿಸಿ ನಿಮ್ಮ ಹತ್ರ ಕಾಸಿಲ್ಲ, ನೀವು ಆದ್ರೂ ಪೂಜಾ ರಾಯರ ಮಂತ್ರಾಲಯಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆದುಕೊಂಡು ಬರೋಣ ಅಂತಂದು ಮಂತ್ರಾಲಯಕ್ಕೆ ಹೋಗಿದ್ದೀರಾ. ಹೋದಂತ ಸಂದರ್ಭದಲ್ಲಿ ಮಂತ್ರಾಲಯದಲ್ಲಿ ಇದೀರಾ, ಇಲ್ಲ ಆಲ್ರೆಡಿ ಚೌಟ್ರಿ ಬುಕ್ ಆಗಿದೆ ಅಂತ ನಿಮ್ಗೆ ಕರೆ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಕರೆ ಅಲ್ವಾ? ಬಂದಿದೆ ಗುರುಗಳೇ. ನನ್ಗೆ ಡೇಟ್ ಯಾವ್ದು ಅಂತ ಇದಾಗಿರ್ಲಿಲ್ಲ ಗುರುಗಳೇ, ಕನ್ಫ್ಯೂಸ್ ಆಗಿತ್ತು. ಹಾ 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 ಹಾ. ಅವಾಗ ಅಂದ್ರೆ ಒಂದ್ 5-6 ಡೇಟ್ ಕೊಟ್ಟಿದ್ರೆ ಇವರಿಗೆ ಸೆಟ್ ಆಗ್ತಾ ಇರ್ಲಿಲ್ಲ, ಅವ್ರಿಗೆ ಸೆಟ್ ಆಗ್ತಾ ಇರ್ಲಿಲ್ಲ. ನಾನು ಅಲ್ಲೇ ಬೇಡ್ಕೊಂಡೆ, ಕುತ್ಕೊಂಡಿದ್ದ ಹತ್ರ. ಅವನಿಗೂ ನನ್ ಮಗನಿಗೂ ಡೇಟು ಕರೆಕ್ಟ್ ಆಗಿ ಅವನಿಗೂ ಅನುಕೂಲ ಆಗ್ಬೇಕು, ಹುಡುಗಿಗೂ ಅನುಕೂಲ ಆಗ್ಬೇಕು, ನಮ್ಗಳಿಗೂ ಅನುಕೂಲ ಆಗ್ಬೇಕು ಗುರುಗಳೇ. ನಮ್ಗೂ ರಜೆಗಳು ಕೊಡೋದಿಲ್ಲ, ಎಲ್ಲರಿಗೂ ಅನುಕೂಲ ಆಗೋ ರೀತಿ, ಜನಗಳಿಗೆ ಎಲ್ರಿಗೂ ಅನುಕೂಲ ಆಗ್ಬೇಕು. ಆ ರೀತಿ ನೀವು ನಮ್ಗೆ ಒಳ್ಳೆ ಕಡೆ ತೋರ್ಸ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡಿದ್ದ ಹಾಗೇನೆ ಗುರುಗಳೇ ಮೇನ್ ರೋಡ್ ಅಲ್ಲಿ ಚೌಟ್ರಿ ಯಾವತ್ತು ಅದು ಖಾಲಿನೇ ಇರ್ಲಿಲ್ಲಂತೆ. ಆ ಚೌಟ್ರಿ ಖಾಲಿ ಇದೆ ಬನ್ನಿ ಅಂತ ಅವರೇ ಫೋನ್ ಮಾಡಿ ಹೇಳಿದ್ದಾರೆ ಗುರುಗಳೇ. 8-9 ಮೇ 8-9 ಗುರುಗಳೇ. ಮೇ ಅಂದ್ರೆ ಇದ್ಯಾವ ತಿಂಗಳು? ಗುರುವ ಇದು ಮಾರ್ಚ್ ಗುರುಗಳೇ. ಮಾರ್ಚ್, ಏಪ್ರಿಲ್, ಮೇ. ಏನಮ್ಮ ಎಲ್ಲ ಅತಿ ಶೀಘ್ರದಲ್ಲೇ ಬಂದ್ಬಿಡ್ತಲ್ಲಮ್ಮ. ಹುಡುಗಿ ನೋಡಿದ್ದು ತಡವಿಲ್ಲ, ಮದುವೆ ಆಗಿದ್ದು ತಡವಿಲ್ಲ, ಮದುವೆ ಆಲ್ರೆಡಿ ಫಿಕ್ಸ್ ಆಗಿದೆ ಡೇಟು. ಹಾ, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರಿ, ಇವತ್ತಾದ್ರೂ ಗೊತ್ತಾಯ್ತಲ್ವಾ? ಭಕ್ತಿಯಿಂದ ಪೂಜೆ ಮಾಡಿದ್ರಿ ಏನ್ ಬೇಕಾದ್ರೂ ಕೊಡ್ಬಹುದು ರಾಯರು. ಗುರುಗಳೇ ಇನ್ನೊಂದ್ ಪವಾಡ ಗುರುಗಳೇ, ಒಂದು ಬಸವಣ್ಣ ಕರೆದು ಪೂಜೆ ಮಾಡಿಸ್ಬೇಕಂತ ನನ್ನ ತಾಯಿಗೂ ಇತ್ತು. ನನ್ನ ತಾಯಿಯವ್ರು ಇವತ್ತಿಲ್ಲ, ಅವ್ರಿಗ ಅವಾಗಿಂದಾನು ತುಂಬಾ ಆಸೆ ಇತ್ತು. ಬಸವಣ್ಣನ ಕರೆದು ಮಂಟಪದಲ್ಲಿ ಪೂಜೆ ಮಾಡ್ಬೇಕು ಅನ್ನೋದಿತ್ತು. ಗುರುಗಳೇ ಡೇಟು ನೋಡಿ, ಅವ್ರಿಗೆ ಅಲ್ಲಿ ಎಲ್ಲಾ ಡೇಟ್ ಫಿಕ್ಸ್ ಆಗಿದೆ. 9ನೇ ತಾರೀಕು ಒಂದು ಖಾಲಿ ಇದೆ. 9ನೇ ತಾರೀಕೆ ಮದ್ವೆ ಬಿದ್ದಿರೋದು ಅವತ್ತೇ. ಆ ಮದ್ವೆ ದಿನ ಡೇಟ್ ಖಾಲಿ ಇದೆ, ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಗುರುಗಳೇ. ಬಸವಣ್ಣ ಬರೋದಿಕ್ಕೆ ಒಪ್ಕೊಂಡಿದ್ದಾರೆ. ಬಸವಣ್ಣವರು ಬರ್ತಾರೆ ಅಂದ್ರೆ ಗೋಮಾತೆ ಬಸವಣ್ಣ ಎರಡು ಒಂದೇ. ನೋಡಿ, ಕೋಟ್ಯಾನ್ ಕೋಟಿ ಅಂತಿರ್ತಕ್ಕಂಥ ದೇವತೆಯನ್ನು ಕರೆದುಕೊಂಡು ಹೋಗ್ತಾ ಇದ್ರೆ ಕಲ್ಯಾಣ ಮಂಟಪದಲ್ಲಿ. ಅದು ಅವ್ರ ಆಶೀರ್ವಾದನೂ ಬರ್ತಾ ಇದೆ. ರಾಯರ ಜೊತೆನೆ ನಿಂತ್ಕೊಂಡ್ ಮಾಡಿಸ್ತಿದ್ದಾರೆ ಗುರುಗಳು. ಅದೇಮ್ಮ, ರಾಯರೇ ನಿಮ್ಮ ಜೊತೆಗೆ ಕಲ್ಯಾಣ ಮಂಟಪದಲ್ಲಿ ಬಂದು, ಅಂದ್ರೆ ಗೋಮಾತೆ ಯಾವಾಗ್ಲೂ ಸದಾ ರಾಯರ ಹತ್ರನೇ ಇರುತ್ತೆ ತಾಯಿ. ಆ ದೇವತೆ ಬಂದು ನಿಮ್ಗೆ ಅನುಗ್ರಹ. ಎಷ್ಟು ದೇವತೆಯಮ್ಮ ತಾಯಿ. ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಇರುವಂತ ಗೋಮಾತೆ ಎಷ್ಟು ಇವಾಗ ಅದ್ಭುತವಾಗಿ, ಅಂದ್ರೆ ನಿಮ್ದು ಮಿರಾಕಲ್ ನೋಡಿದ್ರೆ ನನಗೆ ಬೈಯೆಲ್ಲ ರೋಮಾಂಚನ ಆಗತ್ತೆ. ಅದಕ್ಕೆ ರಾಯರ್ನ ನಂಬಿ ಅಂತ ಹೇಳ್ತಾ ಇರೋದು. ನಂಬಿ ಕೆಟ್ಟವರು ಯಾರು ಇಲ್ಲ. ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ನಿಜವಾಗ್ಲೂ ಅದ್ಭುತ ಗುರುಗಳೇ. ಅಮ್ಮ, ಇನ್ನೊಂದು ವಿಚಾರದಲ್ಲಿ ಕರ್ಮ ಅನ್ನೋದು ಏನೋ ಗೊತ್ತಿರ್ಬೋದು ಅನ್ಸುತ್ತೆ, ಆದ್ರೂ ನನ್ನ ಧ್ವನಿ ಮುಖಾಂತರದಲ್ಲಿ ಒಂದು ತಿಳಿಸ್ತೀನಿ ನೋಡಮ್ಮ. ಕರ್ಮ ಅನ್ನೋದು ಏನು ಅನ್ನೋದು. ಇವತ್ತು ಕರ್ಮ ಅಂದ್ರೆ ಎಷ್ಟೋ ಜನಗಳು ನನಗೆ ಯಾಕೆ ಕೆಲಸ ಆಗ್ತಾ ಇಲ್ಲ, ಎಲ್ರಿಗೂ ಒಂದೇ ವಾರದಲ್ಲಿ ಆಗುತ್ತೆ, 5ನೇ ವಾರದಲ್ಲಿ ಆಗುತ್ತೆ, 6ನೇ ವಾರ, 9ನೇ ವಾರ ಎಲ್ಲರಿಗೂ ಆಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಾರೆ. ಕರ್ಮ ಅನ್ನೋದು ಯಾರನ್ನೂ ಬಿಡುವುದಿಲ್ಲ ತಾಯಿ. ಈಗಿನ ಕರ್ಮ ನಾವೇನ್ ಮಾಡ್ತೀವಿ ಅದನ್ನ ನಾವೇ ಅನುಭವಿಸ್ಬೇಕು. ನಾವು ಅಕಸ್ಮಾತ್ ನಾವೇನಾದ್ರೂ ಅನುಭವಿಸ್ಲಿಲ್ಲ ಅಂದ್ರೆ ನಾಳೆ ನಮ್ಮ ಮಕ್ಕಳು ಅನುಭವಿಸ್ತಾರೆ. ಯಾವ ರೀತಿ ಅಂದ್ರೆ ಕರ್ಮ ತಾಯಿ, ನಾವು ಇವತ್ತು ಯಾರಿಗಾದ್ರೂ ಒಬ್ರಿಗೆ ದುಡ್ಡು ಕೊಟ್ಟಿರ್ತೀವಿ ತಾಯಿ. ಆ ದುಡ್ಡು ಆ ಕೊಟ್ಟಂತ ವ್ಯಕ್ತಿ ಅವನು ಶ್ರೀಮಂತವಾಗಿರುವುದಿಲ್ಲ ತಾಯಿ, ಅವನು ಬಡವನೇ ಆಗಿರ್ತಾನೆ. ಅವನು ಬಡವ, ನಾನು ಬಡವ. ಈಗ ನಾನು ಅವನ ಹತ್ರ ಏನಾದ್ರು ದುಡ್ಡು ಇಸ್ಕೊಂಡು, ಆ ಕಷ್ಟ ಇದೆ ನನಗೆ, ಕಷ್ಟ ಅಂತೇಳಿ ಆ ವ್ಯಕ್ತಿ ಹತ್ರ ನಾನು ಏನಾದ್ರು ದುಡ್ಡು ಇಸ್ಕೊಂಡ್ರೆ, ಆ ದುಡ್ಡು ನನಗೆ ಹಿಂದೆ ತಿರುಗಿಸ್ಲಿಲ್ಲ, ಅವ್ರಿಗೆ ಹಿಂದೆ ತಿರುಗಿಸ್ಲಿಲ್ಲ, ಕೊಟ್ಟಂತ ಮಾತನ್ನು ತಪ್ಪಿದೀವಿ ಅಂದ್ರೆ ಹಿಂದೆ ತಿರುಗಿಸ್ಲಿಲ್ಲ ಅಂದ್ರೆ ಕರ್ಮ ಇನ್ನು ಪ್ಲಸ್ ಹಾಕುವಂತ ಹೋಗುತ್ತೆ. ಅದು ಯಾಡಾಗುತ್ತೆ ತಾಯಿ, ಅದೇ ಕರ್ಮ. ಯಾಕಂದ್ರೆ ಆ ವ್ಯಕ್ತಿ ನೊಂದ್ಕೊಂತಾನಲ್ವಾ, ಒಂದು ಹುಡುಗಿನೇ ಆಗ್ಲಿ ಒಂದು ಹುಡುಗನೇ ಆಗ್ಲಿ, ನಾವು ಅವನ ಹತ್ರ ದುಡ್ಡು ಇಸ್ಕೊಂಡಿದೀವಿ ಅಂದ್ರೆ ಆ ಕೊರಗು ಅನ್ನೋದಿರುತ್ತಲ್ಲ, ಯಾವ ಕೆಲಸ ಆಗ್ಬೇಕು ಅನ್ನೋದಿರುತ್ತೆ, ಅದೆಲ್ಲ ಪೋಸ್ಟ್ ಮ್ಯಾನ್ ಅಂದ್ರೆ ಮುಂದೆ ಹೋಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಕರ್ಮ ಪ್ಲಸ್ ಹಾಕುವಂತ ಹೋಗುತ್ತೆ, ಕರ್ಮಗಳು ಜಾಸ್ತಿ ಹಾಕುವಂತ ಹೋಗುತ್ತೆ. ನಮ್ಗೆ ಅನುಗ್ರಹ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ತಡವಾಗಿ ಅನುಗ್ರಹ ಆಗತ್ತೆ. ಎಷ್ಟು ಕರ್ಮಗಳು ಅದು ಹಂಗೆ ಹೋಗ್ತಾ 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 ಕರ್ಮಗಳು ಜಾಸ್ತಿ ಆಗತ್ತೆ. ಅದಕ್ಕೆ ಯಾರ ಹತ್ರ ನಾವು ಸಾಲವಾಗಿ ಆಗ್ಲಿ ಯಾವುದೇ ಒಂದು ದುಡ್ಡು ಇಸ್ಕೊಂಡಿರ್ತೀವಲ್ಲ, ಅದನ್ನ ಹಿಂದೆ ತೆಗಿಸ್ಬಿಟ್ಟು ಅಂದ್ರೆ ಅವ್ರ ಕೊರಗು ಅಲ್ಲಿಗೆ ಮುಕ್ತಿ ಆಗ್ಬೇಕು ಅನ್ನುವುದೇ ಈ ಗುರು ರಾಘವೇಂದ್ರ ಸ್ವಾಮಿಯವರ ಮಹತ್ವದಲ್ಲಿ ಬಂದಿರೋದು ತಾಯಿ. ಯಾರ ತಲೆನೂ ಹಿಡಿಬಾರ್ದು, ಯಾರ ತಲೆನೂ ಹೊಡಿಬಾರ್ದು. ಅದಕ್ಕೆ ಇದೊಂದು ಕರ್ಮ, ಅದಕ್ಕೋಸ್ಕರ ತಡವಾಗಿರುತ್ತೆ. ಅವ್ರಿಗೆ ಆಗುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಸ್ವಲ್ಪ ತಡವಾಗಿ ಆಗುತ್ತೆ ತಾಯಿ. ಅದಕ್ಕೋಸ್ಕರ ಆದ್ರೆ ತಡವಾಗಿ ಆಗೋದು ಬೇಡ. ನಾವ್ ಯಾರ ಹತ್ರ ಏನ್ ಇಸ್ಕೊಂಡಿರ್ತೀವಿ ಅದನ್ನ ಕೊಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಾವೇ ಗೆದ್ದು ಬಿಡ್ತೀವಲ್ಲಮ್ಮ ತಾಯಿ. ಮತ್ತೇನಾಯ್ತಮ್ಮ, ಮಂತ್ರಾಲಯಕ್ಕೆ ಹೋಗಿದ್ರೆ ಹಾಗಾದ್ರೆ ದರ್ಶನ ಆಯ್ತು ನಿಮ್ದು? ಗುರುಗಳೇ ಮಂತ್ರಾಲಯ ಇನ್ನ ಪವಾಡಗಳಿದೆ ಹೇಳ್ತೀನಿ ಗುರುಗಳೇ. ಮಂತ್ರಾಲಯಕ್ಕೆ ಹೋಗಿದ್ದೇ ಮಿರಾಕಲ್ ಗುರುಗಳೇ. ಹೇಳಮ್ಮ.
ಮಂತ್ರಾಲಯಕ್ಕೆ ಸಂಜೆ ಟ್ರೈನ್ ಹೋಗಿ ನಾನು ಮಗಳು ಇಬ್ರು ಹೋದ್ವಿ ಗುರುಗಳೇ. ಹೋಗ್ಬೇಕಾದ್ರೆ ನಾನು ಇಲ್ಲೇ ಮುಕ್ಕೊಂಡಿದ್ದೆ ಗುರುಗಳೇ, ನಾನ್ ಬರ್ತಾ ಇದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ, ಹೇಗ್ ಹೊಂದಿಸ್ತಾರೋ ಗೊತ್ತಿಲ್ಲ ಗುರುಗಳೇ. ಹೇಗೆ ಅಂದ್ರೆ ಮಿರಾಕಲ್ ಆಗಿ ದುಡ್ಡೆಲ್ಲ ಹೊಂದಾಣಿಕೆ ಆಯ್ತು ಗುರುಗಳೇ. ಇಬ್ರು ರೈಲ್ವೆ ಸ್ಟೇಷನ್ಗೆ ಹೋಗಿ ಕುತ್ಕೊಂಡ್ವಿ ಗುರುಗಳೇ. ಖಾಲಿ ಬಂತು ಟ್ರೈನ್, ಸೀಟ್ ಎಲ್ಲ ಸಿಕ್ತು, ಅದ್ಭುತವಾಗಿ ಚೆನ್ನಾಗಿ ಹೋದ್ವಿ ಗುರುಗಳೇ. ಮಂತ್ರಾಲಯಕ್ಕೆ ಬೆಳಗಿನ ಜಾವ ಬೆಳಗ್ಗೆ ಹೋದ್ವಿ. ಅಲ್ಲಿ ನಮ್ ರಿಲೇಟಿವ್ಸ್ ಬಂದಿದ್ದಾರೆ, ನಾವು ಹೋಗಿದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ, ಅವರು ಬಂದಿದ್ರು ನಮಗ್ ಗೊತ್ತಿಲ್ಲ. ನಮ್ಮ ತಮ್ಮನೇ ಆಗ್ಬೇಕು, ಫ್ಯಾಮಿಲಿ ಬಂದಿದ್ದಾರೆ, ಅವ್ರ ಜೊತೆ ಇಲ್ಲಿ ಹೋಗಿ ಸ್ನಾನ ಮಾಡಿ ಎಲ್ಲ ಪೂಜೆ ಇದೆಲ್ಲ ಅವ್ರ ಪಾಡಿಗೆ ಅವರು ಹೋದ್ರೆ ನಾನ್ ಸೇವೆ ಮಾಡ್ಬೇಕಿತ್ತು ಗುರುಗಳೇ. ನಾನು ಹೇಳಿದೆ ನನ್ನ ತಮ್ಮನಿಗೆ ನಾನು ಸೇವೆ ಮಾಡ್ಬೇಕಪ್ಪ, ನೀವು ಟಿಫನ್ಗೆ ಹೋಗೋದಾದ್ರೆ ಹೋಗಿ, ಪಾಪು ಇತ್ತು ಪಾಪು ಮಾಡಿಸ್ಕೊಂಡ್ ಬನ್ನಿ ಅಂತ. ಆಯ್ತಪ್ಪ ನೀವು ಸೇವೆ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಹೋದ್ರು ಅವರು. ನಾನು ಇದು ಸೇವೆ ಮಾಡಕ್ಕೆ ಶುರು ಮಾಡಿದೆ ಗುರುಗಳೇ. ಹೆಜ್ಜೆ ನಮಸ್ಕಾರ ಮಾಡ್ಬೇಕಿತ್ತು. ನಾನು ತುಂಬಾ ವರ್ಷದಿಂದ ಅನ್ಕೊಂಡು ಮಾಡಕ್ ಆಗಿರ್ಲಿಲ್ಲ. ಸರ್ ನನ್ ಮಗಳಿಗೆ ಅಮ್ಮ ನಾನ್ ಮಾಡ್ತೀನಮ್ಮ, ಇಲ್ಲಮ್ಮ ನಾನು ನಿಮ್ ಜೊತೆ ಮಾಡ್ತೀನಿ ಅಂತ ಮಗಳು ಇಬ್ರು ಶುರು ಮಾಡಿದ್ವಿ ಗುರುಗಳೇ. ಸ್ವಲ್ಪ ಜೋರ ಮಾತಾಡಿ ಗುರುಗಳೇ. ಒಂದು ಮಿರಾಕಲ್ ಅಂದ್ರೆ ಹೆಜ್ಜೆ ನಮಸ್ಕಾರ, ಕೈಯಲ್ಲಿ ದೀಪ ಇಟ್ಕೊಂಡಿದ್ದೀನಿ. ನಾನು ಯಾವಾಗ ವರ್ಷ ಹೋದ್ರೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ ಗುರುಗಳೇ ಅಲ್ಲಿ. ಅದನ್ನ ನಾನು ಈಗ್ಲಲ್ಲಿ ಕೈಯಲ್ಲಿ ಇಟ್ಕೊಂಡೇ ಮಾಡಿದೀನಿ. ಅದು ನಾನ್ ನಮಸ್ಕಾರ ಬಗ್ಗದಾಗೆಲ್ಲ ಅದು ಕೆಳಗಡೆ ಸೌಂಡ್ ಹೊಡಿತಾ ಇತ್ತು. ಆ ಸೌಂಡ್ ನನ್ ಕೇಳಿಸ್ತದೆ. ನನ್ಗೆ ಇಲ್ಲಿ ರಾಯರ್ದು ಇದು ಮಾಡ್ಬೇಕಷ್ಟೇ, ಅದು ಏನಾಗಿದೆ ಅಂತಾನು ನಾನು ನೋಡಿಲ್ಲ. ಬ್ಯಾಗ್ ಒಳಗಡೆ ಬ್ಯಾಗ್ ಮಾತ್ರ ಇಟ್ಕೊಂಡಿದ್ದೀನಿ. ನಾನು ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಬೆಳ್ಳಿದು ಗುರುಗಳೇ ಬೃಂದಾವನ, ಅದ್ರೊಳಗಡೆ ದೊಡ್ಡ ದೀಪ ಇದೆ, ಗ್ಲಾಸ್ ಒಳಗಡೆ ದೊಡ್ಡ ದೀಪ ಉರಿತಾ ಇರೋದು ಕಾಣಿಸ್ತಿದೆ ನನ್ಗೆ. ನಾನೇನ್ ಅನ್ಕೊಂಡೆ, ಈ ನೆಕ್ಸ್ಟ್ ಕಂಪ್ಲೀಟ್ ಮಾಡ್ಬೇಕಾದ್ರೆ ಈ ಬೃಂದಾವನ ಮುಂದೆ ನಾನ್ ಮಾಡ್ಬೇಕು, ಒಂದ್ ರೌಂಡ್ ಆಗತ್ತೆ ಅಂತ ನಾನ್ ಮನ್ಸಲ್ಲಿ ಅನ್ಕೊಂಡೆ. ನಾನ್ ಬಾಯ್ ಬಿಟ್ಟು ಹೇಳಿಲ್ಲ ಗುರುಗಳೇ. ನಾನು ಎಷ್ಟು ರೌಂಡ್ ಮಾಡಿದ್ರು ನನ್ಗೆ ಅದು ಮತ್ತೆ ಬೃಂದಾವನ ಕಾಣಿಸ್ಲೇ ಇಲ್ಲ. ಬೆಳ್ಳಿ ಬೃಂದಾವನ ಗುರುಗಳೇ. ನಾನು ಯಾವಾಗ ಹೋದ್ರು ಖಾಲಿ ಬೃಂದಾವನ ನೋಡ್ತಾ ಇದ್ದೆ. ಈ ಸಲ ಹೂವಿನ ಅಲಂಕಾರ ಇರತ್ತೆ, ಖಾಲಿ ಬೃಂದಾವನ ನೋಡಕ್ ಆಗಲ್ವಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡೆ. ನೋಡಿದ್ರೆ ಅಲ್ಲಿ ಬಿಳಿ ಖಾಲಿ ಬೃಂದಾವನ ನನ್ನ ಎದುರುಗಡೆ ಕಾಣಿಸ್ತು ಗುರುಗಳೇ. ಆಮೇಲೆ ಎಷ್ಟು ರೌಂಡ್ ಆಗ್ತಿದ್ದೀನಿ, ಎಲ್ಲಿ ಬೃಂದಾವನ, ನೆಕ್ಸ್ಟ್ ಬರ್ತೀನಿ, ಎಲ್ಲಿ ಬೃಂದಾವನ ಕಾಣಿಸ್ತಾನೆ ಇಲ್ಲ ಗುರುಗಳೇ. ನನಗೇನು ಆಯ್ತು, ನನಗೇನು, ನಾನು ಎಲ್ಲಿ ಆ ಕಡೆ ನೋಡ್ದೆ, ಆ ಕಡೆ ನೋಡಿದ್ನ, ಈ ಕಡೆ ನೋಡಿದ್ನ ಅಂತ ಎಲ್ಲಾ ಕಡೆ ರೌಂಡ್ ಹೊಡಿತಾ ಇದ್ದೀನಿ. ಆಮೇಲೆ ಅಲ್ಲಿ ಎಲ್ಲ ಕಂಪ್ಲೀಟ್ ಆಯ್ತು. ಹೆಜ್ಜೆ ನಮಸ್ಕಾರ ಹಾಕಿ ಒಳಗಡೆ ಮಹಾಮಂಗಳಾರತಿ ಶುರು ಆಯ್ತು ಗುರುಗಳೇ. ಮಹಾಮಂಗಳಾರತಿಗೆ ಒಳಗಡೆ ಹೋದೆ. ಜನಗಳು ಯಾರು ಇರ್ಲಿಲ್ಲ, ತುಂಬಾ ಕಡಿಮೆ ಇದ್ರು. ನಾನ್ ಅನ್ಕೊಂಡೆ ಒಳಗಡೆ ಎಲ್ಲೋ ಇಟ್ಟಿರ್ಬಹುದು ಮೋಸ್ಟ್ಲಿ, ನಮಸ್ಕಾರ ಹಾಕೊಂಡು ಒಳಗಡೆ ಎಲ್ಲ ಚೆಕ್ ಮಾಡೋಣ ಅನ್ಕೊಂಡು ಅಲ್ಲಿ ಸುಬುಧೇಂದ್ರ ತೀರ್ಥರು ಮಹಾಮಂಗಳಾರತಿ ಶ್ರೀಪಾದಗಳಿಗೆ ಅಲಂಕಾರ ಮಾಡ್ತಾ ಇದ್ರು. ಅವ್ರನ್ನೂ ನಮಸ್ಕಾರ ಹಾಕೊಂಡೆ ಗುರುಗಳೇ. ಸ್ವಲ್ಪ ಜೋರ ಮಾತಾಡಿ, ವಾಯ್ಸ್ ಸ್ಲೋ ಆಗ್ತಾ ಇದೆ. ಗುರುಗಳು ಸಿಕ್ತಿದ್ರಲ್ಲ ಅಂತ ಅವ್ರನ್ನೂ ನೋಡ್ದೆ ಗುರುಗಳೇ. ಅವ್ರನ್ನೂ ನಮಸ್ಕಾರ ಹಾಕೊಂಡು 10 ನಿಮಿಷ ಅಲ್ಲೇ ನಿಂತ್ಕೊಂಡೆ. ನಿಂತ್ಕೊಂಡು ಆ ಬೃಂದಾವನ ಎಲ್ಲ ಹುಡುಕ್ತಾ ಇದ್ದೀನಿ ಗುರುಗಳೇ, ಎಲ್ಲೂ ಕಾಣಿಸ್ತಿಲ್ಲ ನನಗೆ. ನಾನ್ ಎಲ್ಲಿ ಹೋಯ್ತು, ಇಲ್ಲಿ ಬೃಂದಾವನ ಪಕ್ಕದಲ್ಲೇ ಇತ್ತಲ್ವಾ, ನನಗ್ ಕಾಣಿಸ್ತಾ ಅವಾಗ, ಈಗ ಎಲ್ಲೋಯ್ತು, ಒಳಗಡೆ ತಗೊಂಡ್ ಹೋಗ್ಬಿಟ್ಟಿದಾರ ಹೀಗೆ ಅಂತ ಸುತ್ತಲೂ ಹುಡುಕ್ತೀನಿ ಗುರುಗಳೇ, ಎಲ್ಲೂ ಕಾಣಿಸ್ಲೇ ಇಲ್ಲ ನನ್ಗೆ. ನನ್ಗೆ ಆಶ್ಚರ್ಯ ಅಂದ್ರೆ ಗುರುಗಳೇ, ಅಷ್ಟು ದೊಡ್ಡ ಬೃಂದಾವನ ಎಲ್ಲಿ ತಗೊಂಡು ಹೋಗ್ತಾರೆ? ಇಲ್ಲಮ್ಮ, ನಿಮ್ಮ ಭಕ್ತಿಗೆ ರಾಯರು ಮೆಚ್ಚಿದರೆ ತಾಯಿ. ಮೆಚ್ಚಿ ಅಲ್ಲಿ ಬೃಂದಾವನ ತಗೊಂಡ್ಬರ್ಬೇಕಾಗಿತ್ತು ನೀವೊಂದು. ತಗೊಂಡೆ ಗುರುಗಳೇ. ಇನ್ನೊಂದು ಆಶ್ಚರ್ಯ ಅಂದ್ರೆ ಅಲ್ಲಿ ಎಲ್ಲ ನಮಸ್ಕಾರ ಹಾಕೊಂಡೆ. ನಾನ್ ನೋಡಿದ್ದು ಬೃಂದಾವನ ಹೇಗಿದೆ ಎಲ್ಲ ನಮಸ್ಕಾರ ಆಗಿ ನನ್ ಮಗಳು ಅಮ್ಮ ಇಲ್ಲಿ ಕುತ್ಕೊಂಡಿದ್ ಬನ್ನಿ ಅಂದ್ರು. ಅವಳು ಇದ್ದಿಗಿನಾಗೆ ಒಳಗಡೆ ಅಲ್ಲಿ ಬೃಂದಾವನಗಳೆಲ್ಲ ಇಟ್ಟಿರ್ತಾರೆ ಗುರುಗಳ. ಒಳಗಡೆ ಹೋದ್ವಿ. ಅಲ್ಲಿ ನಾನು ಅವಳಿಗೆ ಪ್ರತಿಮೆ ಕೊಟ್ಟೆ, ರಾಯರ್ದು ಪ್ರತಿಮೆ. ಅಮ್ಮ ಇದನ್ ತಗೋಮ್ಮ, ಹಳೆದು ಇದು ನಮ್ ಮನೇಲಿ ಚಿಕ್ಕದಿದೆ ಗುರುಗಳ. ಅಮ್ಮ ಚಿಕ್ಕದಿದೆಯಲ್ಲ ಮನೇಲಿ, ಒಂದ್ ಬೃಂದಾವನ ಕಪ್ಪುದು ಇದೆ, ತಗೋಬೇಕಮ್ಮ ಅಂತ ಹೇಳಿದ್ದು ಗುರುಗಳ. ಆಶ್ಚರ್ಯ, ನಾನು ನೋಡಿದ್ದು ಅಲ್ಲಿ ಬೃಂದಾವನ, ಇವಳು ತಗೋತಿರೋದು ಅದೇ ಸೇಮ್ ತರ ಬೃಂದಾವನ. ಹೇಗೆ ಇದು? ಬೃಂದಾವನ ತಗೊಂಡ್ರಿ ಹಾಗಾದ್ರೆ? ಬೃಂದಾವನ ತಗೊಂಡ್ವಿ ಗುರುಗಳೇ. ಆಮೇಲೆ ನನ್ಗೆ ಒಂದ್ ಮಿರಾಕಲ್ ಏನಂದ್ರೆ ಗುರುಗಳೇ, ನೀವು ನಾನು ಹೋಗ್ತಾ ಇರ್ಬೇಕಾದ್ರೆ ಒಳಗಡೆ ಎಂಟ್ರೆನ್ಸ್ ಹಾಕ್ಬೇಕಾದ್ರೆ ನೀವು ಅಲ್ಲಿ ಸಿಕ್ಕಿದ್ರಿ ಗುರುಗಳೇ. ನಾನು ಮಾತಾಡ್ಸಿದೆ ಗುರುಗಳೇ. ನಮ್ ರಿಲೇಟಿವ್ಸ್ ಮುಂದೆ ಹೋಗ್ತಾ ಇದ್ರು, ನಾನು ನಮ್ಮ ಗುರುಗಳಿದ್ದಾರೆ ಬಾಬಾ ಅಂತ ಅವ್ರು ಹೇಳ್ಕೊಂಡೋಗಿ ನಿಮ್ಮನ್ನ ಒಂದ್ ಸೆಕೆಂಡ್ ಮಾತಾಡ್ಸಿದೆ ಗುರುಗಳೇ. ಹ್ಞೂ ಗುರುಗಳೇ, ನನ್ಗೆ ನಿಮ್ಮನ್ನ ನೋಡಿ
ಎಷ್ಟು ಹ್ಮ್ ಖುಷಿ ಆಯ್ತಂದ್ರೆ ರಾಯರ್ನೇ ನೋಡಿದಷ್ಟು ಸಂತೋಷ ಆಯ್ತು. ಅಯ್ಯೋ ದೊಡ್ಡ ಮಾತಮ್ಮ. ನಾನು ನಿಮ್ಮ ಹಾಗೆ ಮನುಷ್ಯನಮ್ಮ ತಾಯಿ. ಆದ್ರೆ ಮಂತ್ರಾಲಯದಲ್ಲಿ 6ನೇ ತಾರೀಕಲ್ವಾ ಬರ್ತಡೇ ದಿನ ಸುಮಾರು ಜನ ಬಂದಿದ್ದಾರೆ. ನನಗೆ ಕನ್ಫ್ಯೂಸ್ ಆಗಿತ್ತು ಯಾರಂತೇಳಿ. ಹೇಳಮ್ಮ. ಗುರುಗಳೇ, ನಾನು ಒಂದ್ ಸೆಕೆಂಡ್ ನೀವು ಮಾತಾಡ್ಬಿಟ್ಟು ಇಲ್ಲಮ್ಮ ನಾನು ಸ್ವಲ್ಪ ಪೂಜೆಯಲ್ಲಿ ಹೋಗಿ ಬರ್ತೀನಮ್ಮ ಅಂತ 2 ಸೆಕೆಂಡ್ ಮಾತಾಡಿದ್ರಿ ಗುರುಗಳೇ. ನಮಸ್ಕಾರ, ಪಾದ ಒಂದ್ ನಮಸ್ಕಾರ ಹಾಕೊಂಡು ಇಲ್ಲಮ್ಮ ಮಾಡ್ಬಿಡಿ ನಮಸ್ಕಾರ ಹಾಕೊಂಡು ಮತ್ತೆ ನಾನು ಪಾದ ಪೂಜೆ ಎಲ್ಲ ಮಾಡ್ಕೊಂಡು ಹೊರಗಡೆ ಬಂದೆ. ಬೃಂದಾವನ ತಗೊಂಡು ಬಂದ್ವಿ ಗುರುಗಳೇ. ಬಂದು ಊಟಕ್ಕೆ ಹೋದ್ವಿ. ಊಟದಲ್ಲಿ ನನಗೆ ಇನ್ನೊಂದು ಗುರುಗಳೇ, ನಾನು ಅಜ್ಜ ನಮಸ್ಕಾರ ಹಾಕ್ಬೇಕಾದ್ರೆ ನನಗೆ ಇಷ್ಟೇ ಸ್ಟಾಪ್ ಮಾಡುವಂತೇನೇನು ನನ್ ಮುಂದೆ ಈಗ ಒಂದ್ ಸ್ವಲ್ಪ ಮುಂದೆ ಪಾಸ್ ಆದ್ರಿ ಗುರುಗಳೇ. ನನ್ನ ಮಗಳಿಗೆ ಕೈ ಮಾಡಿ ಸನ್ನೆ ಮಾಡಿ ಹೇಳ್ದೆ. ಅಲ್ಲಿ ಮಾತಾಡಂಗಿಲ್ಲ, ಅಜ್ಜ ನಮಸ್ಕಾರ ಅರ್ಧಕ್ ಮಾಡಿ ನಿಲ್ಸಿ ಮಾತಾಡ್ಸಂಗಿಲ್ಲ ನಾನು. ಅಂದ್ರೆ ಕೈ ಹಿಂಗ್ ಮಾಡಿ ತೋರಿಸ್ದೆ. ನೋಡಿದ್ಲು ಮಗಳು. ಅಯ್ಯೋ ಇನ್ನೊಂದ್ಸಲ ಸಿಗ್ತಾರ ಇಲ್ವೋ ಅಂತ ಅನ್ಕೊಂಡು ಎಲ್ಲ ನಮಸ್ಕಾರ ಆಯ್ತು. ಬೃಂದಾವನ ತಗೊಂಡು ಹೊರಗಡೆ ಬಂದ್ವಿ ಗುರುಗಳೇ. ಅನ್ನ ಪ್ರಸಾದ ಊಟ ಮಾಡೋಣ ಅಂತ ಅಲ್ಲಿ ಕ್ಯೂಯಲ್ಲಿ ನಿಂತ್ಕೊಂಡು ಒಳಗಡೆ ಹೋದ್ವಿ. ಒಳಗಡೆ ಹೋದ್ರೆ ನೀವು ಈ ಕಡೆಯಿಂದ ಒಳಗಡೆ ಹೋಗ್ತಾ ಇದೀರಾ, ಅನ್ನ ಪ್ರಸಾದ ಹತ್ರ ಹೋಗ್ತಾ ಇದ್ರಿ ಗುರುಗಳೇ. ಮಗಳು ಹಿಂದೆ ಇದ್ಲು, ನಾನ್ ಮುಂದೆ ಇದ್ದೆ. ಅಮ್ಮ ನಾನೇ ಗುರುಗಳು ಇಲ್ಲೇ ಇದ್ದಾರಮ್ಮ, ಮಾತಾಡ್ಸ್ಕೊಂಡ್ ಬರೋಣ ಅಂತ. ಅಮ್ಮ ಬ್ಯುಸಿ ಇರ್ತಾರಮ್ಮ, ನೀನು ಅವ್ರಿಗೆ ಹೋದ್ರೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ ಅಂತ ಹೇಳಿದ್ರು ಗುರುಗಳ. ಆಮೇಲೆ ಅಲ್ಲಿಂದ ಮತ್ತೆ ನಾನು ಈ ಕಡೆ ಸ್ವಲ್ಪ ಮುಂದೆ ಬಂದೆ ಗುರುಗಳ. ನನ್ಗೆ ಇವತ್ತು ಇದು ಸಿಕ್ಕಿದ್ರೆ ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದು ಗುರುಗಳೇ, ನನ್ಗೇನಾದ್ರೂ ಇಲ್ಲಿ ಲಕ್ಷ್ಮಿ ಸಿಗತ್ತೆ ಅಂದ್ರೆ ನನ್ನ ಹತ್ರ ಯಾವಾಗೂ ದುಡ್ಡಿರತ್ತೆ, ನನ್ಗೆ ಇವತ್ ಸಿಗ್ಬೇಕು, ಸಿಗೋ ಅದೃಷ್ಟ ಇದ್ರೆ ಸಿಗುತ್ತೆ, ಇಲ್ಲಾಂದ್ರೆ ಗುರುಗಳ ಆಶೀರ್ವಾದ ಅನ್ಕೊಂಡು ಸುಮ್ನಾಗ್ಬಿಟ್ಟೆ ಗುರುಗಳೇ. ಗುರುಗಳೇ, ಎಷ್ಟೊಂದ್ ಜನ ಓಡಾಡ್ತಿದ್ದಾರೆ ಅಲ್ಲಿ. ನಾ ಮಗಳ ಜೊತೆ ಹೋಗ್ತಾ ಇದೀನಿ, ನೀವು ನಂಬಲ್ಲ, ಅಲ್ಲಿ ನಾನ್ ಮುಂದೆ ಹೋಗೋ ಹತ್ರನ ಕಾಯಿನ್ ಬಿದ್ದಿತ್ತು. ಸಡನ್ ಆಗಿ ಹಿಂಗ್ ಬಗ್ ನೋಡಿದ್ರೆ 2 ರೂಪಾಯಿ ಕೈಗೆ ಎತ್ಕೊಂಡೆ ಗುರುಗಳೇ. 2 ರೂಪಾಯಿ ಕಾಯಿನ್. ನನಗೆ ಏನಪ್ಪ ಎಷ್ಟೊಂದ್ ಜನ ಓಡಾಡ್ತಿದ್ದಾರೆ, ಯಾರು ಮುಟ್ಟಿಲ್ಲ. ನನ್ಗೆ ಹೆಂಗೆ ಆಶ್ಚರ್ಯನೇ ಗುರುಗಳೇ. ಅದೃಷ್ಟ. ಲಕ್ಷ್ಮೀ ಬರಲ್ಲಮ್ಮ ನಿಮ್ಗೆ. ಗುರು ರಾಘವೇಂದ್ರ ಸ್ವಾಮಿಯವರ ಸನ್ನಿಧಾನಕ್ಕೆ ಹೋಗಿದ್ದೀರಾ? ಲಕ್ಷ್ಮೀ ಬಂದಿದ್ದಾರೆ ಬಿಡಮ್ಮ. ತುಂಬಾ ಅದ್ಭುತವಾದಂತ ಪವಾಡಗಳಿದೆ ನಿಮ್ಮಲ್ಲಿ. ಮತ್ತೆ ಹಾಗಾದ್ರೆ ಬೃಂದಾವನ ತಗೊಂಡ್ ಬಂದ್ರಿ? ಬೃಂದಾವನ ಕೈ ಹಿಡ್ಕೊಂಡು ಗುರುಗಳೇ ಬಂದ್ವಿ, ಊಟ ಮಾಡ್ಕೊಂಡು ಬಂದ್ವಿ ಗುರುಗಳೇ. ಬಂದು ನನ್ ಮಗಳು ತುಂಬಾ ಸುಸ್ತಾಗಿದೆ ಅಮ್ಮ ಅಂತ ಹೇಳಿದ್ಲು. ಅಮ್ಮ ಹೋಗ್ತಾ ಇದೀವಿ ಅಮ್ಮ, ಮಾವನ್ ಫೋಟೋ ತಗೊಳ್ಳೋಣ, ಫೋಟೋ ತಗೊಳ್ದಿರ ಹೋಗಕ್ಕಾಗಲ್ಲ ಅಂತ ಫೋಟೋ ತಗೊಳಕ್ಕೆ ನಿಂತಿದ್ವಿ ಗುರುಗಳೇ. ನಿಮ್ಮನ್ನ ಅವಳು ನೋಡಿದಳೆ, ನಾನ್ ಗಮನಿಸಿಲ್ಲ. ನಾನು ಇದು ಕಾಮಧೇನು ಅಂತ ಕಾಮಧೇನು ಹತ್ರ ಫೋಟೋ ತಗೊಳ್ತಾ ಇದ್ವಿ ಗುರುಗಳೇ. ಅಲ್ಲಿ ಪಕ್ಕದಲ್ಲಿ ತಿರ್ಗಿದ್ರೆ ನೀವು ಜನಗಳೆಲ್ಲ ಫೋಟೋ ತಗೊಳ್ತಾ ಇದ್ರು ಗುರುಗಳೇ. ಇನ್ನ ಸಂತೋಷ ಆಗ್ಬಿಡ್ತು. ಅವ್ರು ಗುರುಗಳು ಇಲ್ಲೇ ಇದಾರೆ, ಗುರುಗಳೇ ಮಾತಾಡ್ಸಿ ಆಶೀರ್ವಾದ ತಗೋಬೇಕಮ್ಮ ಅಂದ್ಬಿಟ್ಟು ನಾನ್ ನಾನು ಬೃಂದಾವನ ಅಂತ ಹೇಳೇ ಇಲ್ಲ ಗುರುಗಳೇ ನಿಮ್ಗೆ. ಹಿಂಗ್ ಕೈಯಲ್ಲಿ ಹಿಂಗ್ ಇಟ್ಕೊಂಡು ನೋಡಿದ ತಕ್ಷಣನೇ ನೀವು ಅಮ್ಮ ಬೃಂದಾವನ ತಗೊಂಡಿದೀರಾ, ನೀವ್ ಹೇಳಿದು ಇದು ನನ್ಗೆ ಎಷ್ಟು ರೋಮಾಂಚನ ಆಯ್ತು ಗೊತ್ತಾ ಗುರುಗಳೇ. ನಾನು ಮಗಳು ಹೇಳ್ತಲ್ಲ, ಅಮ್ಮ ಅವ್ರ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಬೃಂದಾವನ ಇದೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರಮ್ಮ ಮಗಳು. ಅವಳಿಗೆ ಆಶ್ಚರ್ಯನ ಆಗೋಯ್ತು ಗುರುಗಳೇ. ಗುರುಗಳು ಹೇಗೆ ಅವ್ರದನ್ನ ಹಿಂಗೆ ಇದ್ ಮಾಡಿದ್ರಮ್ಮ. ನಾವು ನೀವಮ್ಮ ಓಕೆ ಬಂದಂತ ಸಂದರ್ಭದಲ್ಲಿ ಗೊತ್ತಾಯ್ತು ಯಾರು ಅಂತೇಳಿ. ಬೃಂದಾವನ ತಗೊಂಡ್ ಬಂದು ಹೊರಗಡೆ ಬಂದು ಫೋಟೋ ತೆಗಿಸ್ಕೊಂತ ಇದ್ರಿ. ನಾನು ಅದ್ರಲ್ಲಿ ಏನಮ್ಮ ಬೃಂದಾವನ ತಗೊಂಡಿದ್ದೀರಲ್ವಾ ಅಂತ ಹೇಳಿದ್ನಲ್ಲ. ಗುರುಗಳೇ, ನನ್ಗೆ ಎಷ್ಟು ಆಶ್ಚರ್ಯ ಅಂದ್ರೆ ಒಳಗಡೆ ಫುಲ್ ಪ್ಯಾಕ್ ಆಗಿದೆ ಗುರುಗಳೇ. ಏನು ಅದು ನಾವೇನ್ ತಗೊಂಡಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ. ನಮ್ಗಷ್ಟೇ ಗೊತ್ತಿಲ್ಲ. ಸಡನ್ ಆಗಿ ಬೃಂದಾವನ ಇದೆ ಅಂತ ಹಿಂಗ್ ಹೇಳಿದ್ರು ಗುರುಗಳು. ನಾವು ಅಮ್ಮ ಮಗಳು ಎಷ್ಟು ಖುಷಿ ಪಟ್ವು ಗೊತ್ತಾ ಗುರುಗಳೇ. ಗುರುಗಳು ರಾಯರ್ ನಮ್ ಜೊತೆ ಇದಾರಮ್ಮ, ಗುರುಗಳು ನಮ್ ಜೊತೆ ಇದಾರೆ. ನೋಡಮ್ಮ, ಗುರುಗಳಾದ್ರೆ ಒಂದ್ ವಿಚಾರದಲ್ಲಿ ಹೇಳ್ತೀನಿ ನೋಡಮ್ಮ, ನಾನು ನಿಮ್ಮ ಮಗ ಅಮ್ಮ. ನಾನು ಗುರುಗಳಲ್ಲ, ನಾನು ದೇವರಲ್ಲ. ಗುರುಗಳು ಅನ್ನೋದು ಗುರು ರಾಘವೇಂದ್ರ ಸ್ವಾಮಿಯವರು ಮಾತ್ರ. ದೇವರಂದ್ರೆ ತಿರುಪತಿ ತಿಮ್ಮಪ್ಪ. ಇವ್ರೇ ಮಾವ. ನಾವು ಗೊಂಬೆಗಳಮ್ಮ ತಾಯಿ. ಏನೋ ಒಂದು ಅವಾಗವಾಗ ನುಡಿದಂತ ಮಾತನ್ನು ಸತ್ಯವನ್ನು ಮಾಡ್ತಾ ಇದಾರೆ ಅಷ್ಟೇ ನಮ್ಮ ಕಡೆಯಿಂದ. ಆದ್ರೆ ದೇವರು ಗುರುಗಳು ಎರಡೂ ಒಂದೇ. ಗುರುಗಳಿದ್ರು ಇವಾಗ ದೇವರಾಗಿದ್ದಾರೆ. ಎಲ್ಲಾರ ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಅವಾಗಿವಾಗ ನಮ್ ಕಡೆನೂ ಒಂದು ಏನೋ ಸಣ್ಣ ಪುಟ್ಟವನ್ನು ಮಾಡ್ತಿರ್ತಾರೆ. ಆದ್ರೆ ಏನಂದ್ರೆ ನನ್ನ ನುಡಿದಂತ ಮಾತನ್ನು ಸತ್ಯವನ್ನು ಮಾಡ್ತಾ ಇದಾರಲ್ಲ, ನನ್ನ ಜೀವನನೇ ರಾಯರಿಗೆ ಮುಡುಪವಾಗಿಟ್ಟು ಬಿಟ್ಟಿದ್ದೀನಿ ತಾಯಿ. ನನಗೇನಾಗ್ಬೇಕು, ನನಗೆ ಆಸ್ತಿ ಅಂತಸ್ತು ಅದು ಯಾವುದು ಬೇಡ. ನನಗೇನ್ ಬೇಕು, ನಿಮ್ಮನ್ನ ನಂಬಿಕೊಂಡು ಬಂದಂತ ಭಕ್ತಾದಿಗಳಿಗೆ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಆಸೆ ತಾಯಿ.
ಗುರುಗಳೇ ಯಾರು ನಿಜವಾಗೂ ಹುಟ್ಟಿ ನೀವು ದೇವರ ಸ್ವರೂಪ ಗುರುಗಳೇ, ರಾಯರ ಸ್ವರೂಪನೇ ಆ ಧರೆಗೆ ಕಳ್ಸಿದಾರೆ ಅನ್ಕೋಬೇಕು. ದೊಡ್ಡ ಸತ್ಯವಾಗಿ ಮಾತನ್ನ ತಾಯಿ. ನಿಮ್ಮಿಂದ ಎಷ್ಟೋ ಜನಗಳಿಗೆ ಹೆಣ್ಮಕ್ಳು ಹ್ಮ್ ನಮ್ಗ್ ಒಳ್ಳೇದಾಗಿದೆ ಅಂತಂದ್ರೆ ರಾಯರ ಸ್ವರೂಪನೇ ಗುರುಗಳೇ ನೀವು, ಇನ್ನೊಂದು ಪ್ರತಿರೂಪ ಗುರುಗಳೇ ನೀವು. ನಾನು ಅಷ್ಟು ಒಬ್ಬ ಅದ್ಭುತ ಮನುಷ್ಯ. ತುಂಬಾ ಗುರುಗಳೇ. ನನಗೆ ಖುಷಿ ಆಗುತ್ತೆ ನಿಮ್ಮ ವಿಚಾರದಲ್ಲಿ. ಯಾಕಂದ್ರೆ ಇವತ್ತು ನಾನು ಹೇಳ್ಕೊಟ್ಟಿದ್ದೇನೆ ಈ ರಥವನ್ನು, ನಾನು ಹೇಳ್ಕೊಟ್ಟಿದ್ದೇನೆ ನನ್ನ ಧ್ವನಿ, ನನ್ನ ಮುಖಾಂತರದಲ್ಲಿ, ನನ್ನ ಧ್ವನಿ ಮುಖಾಂತರದಲ್ಲಿ ಹೇಳಿದ್ದಕ್ಕೆ ಇವತ್ತೆಲ್ಲ ಅನುಗ್ರಹ ಮಾಡ್ತಾ ಇದೆಯಲ್ಲ ತಂದೆ ಅಂತ ನನಗೆ ಖುಷಿ ಆಗುತ್ತೆ. ಇನ್ನೊಂದು ವಿಚಾರದಲ್ಲಿ ನಿಮ್ಮ ತಾಯಿ, ನಾನು ಒಳಗಡೆ ದರ್ಶನಕ್ಕಂತ ಹೋಗಿದ್ದೀನಿ. ಒಳಗಡೆ ಅಂತ ಹೋದಂತ ಸಂದರ್ಭದಲ್ಲಿ ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡಿದ್ದೀನಿ. ನನ್ನ ಕೈಗಳು ಬರ್ತಾ ಇಲ್ಲ, ನನ್ನ ಧ್ವನಿ ಬರ್ತಾ ಇಲ್ಲ. ಅಲ್ಲೇ ರಾಯರ ಮುಂದಗಡೆ ನಿಂತ್ಕೊಂಡ್ ಬಿಟ್ಟಿದ್ದೀನಿ ತಾಯಿ. ಸುಮಾರು ಸಲ ಒಂದು ದರ್ಶನ ಮಾಡ್ಕೊಂಡು ಬಂದೆ. ಇನ್ನು 4ನೇ ಸಲಕ್ಕೆ ದರ್ಶನಕ್ಕೂ ಹೋದಂತ ಸಂದರ್ಭದಲ್ಲಿ ಯಾರು ನನ್ನ ಕೈ ಹಿಡಿದು ತಳ್ಳದಂಗ ಆಗ್ತಾ ಇದೆ. ಆದ್ರೆ ಆ ತಾಯಿ ತಳ್ಳಲಿಲ್ಲ ನನ್ನನ್ನ. ಮತ್ತೆ ನಿಂತ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ರು. 10 ನಿಮಿಷ ನಿಂತ್ಕೊಂಡಮ್ಮ ತಾಯಿ. ಮತ್ತೆ ಒಂದು 8 ನಿಮಿಷ ಐತೇನ, 7ರಿಂದ 8 ನಿಮಿಷ ಆಗಿದೆ ನಿಂತ್ಕೊಂಡಿದ್ದೀನಮ್ಮ ತಾಯಿ. ಆ ಕೈ ಎತ್ತುವುದಕ್ಕಾಗ್ತಾ ಇಲ್ಲ. ಅದೇ ರೀತಿಯಾಗಿ ನನ್ನ ಧ್ವನಿ ಬರ್ತಾ ಇಲ್ಲ. ರಾಯರಲ್ಲೇ ಕಣ್ಣು ಬಿಟ್ಟಿದ್ದಾರೆ. ರಾಯರೇ ಮುಂದ್ಗಡೆ ನಿಂತ್ಕೊಂಡಿದ್ದೀನಿ. ಬೃಂದಾವನ ಮುಂದ್ಗಡೆ ಕಣ್ಣು ಬಿಟ್ಟಿದ್ದಾರೆ. ಅದು ಕಣ್ಣು ಮುಂದ್ಗಡೆ ಕಾಣಿಸ್ತಾ ಇದೆ ತಾಯಿ. ನನ್ನ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ. ಆದ್ರೆ ಒಂದು ಮಾತು ತಾಯಿ, ಆದ್ರೆ ನಾನು ಅಲ್ಲಿ ರಾಯರ್ ಕಾಣಿಸ್ತಾ ಇದ್ರು ಅಂತ ಯಾರಿಗೂ ಕೈ ಮಾಡುವುದು ತೋರ್ಸಕ್ಕೂ ಆಗೋದಿಲ್ಲ. ಆದ್ರೆ ನಾನು ನೋಡ್ತಾ ಇದ್ದೀನಿ, ಅವ್ರು ನನ್ನನ್ನು ನೋಡ್ತಾ ಇದ್ದಾರೆ, ಅಷ್ಟೇ ಸಾಕು. ಅವ್ರು ನನ್ನನ್ನು ನೋಡಿದಾರಲ್ಲ, ಪ್ರತಿಯೊಬ್ಬ ಭಕ್ತಾದಿಗಳನ್ನು ಅಲ್ಲಿ ನೋಡ್ತಾ ಕುಳಿತಿದ್ದಾರೆ. ಎಲ್ರಿಗೂ ತಥಾಸ್ತು ತಥಾಸ್ತು ಅಂತ ಹೇಳ್ತಾನೆ ಇದ್ದಾರೆ. ಆದ್ರೆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿ ತಾಯಿ. ಇದು ನಾನು ಸತ್ಯ ಸತ್ಯ ಸತ್ಯ. ರಾಯರ್ ಇರುವುದು ಯಾಕಂದ್ರೆ ಎಷ್ಟು ಜನಗಳಿಗೆ ಇವತ್ತು ಪವಾಡಗಳನ್ನು ಮಾಡ್ತಾ ಇದ್ದಾರೆ. ಗುರುಗಳೇ ನಿಜವಾಗೂ ಹೇಳ್ತೀನಿ, ನಮ್ಮ ಪೂರ್ವ ಜನ್ಮದ ಪುಣ್ಯ ಗುರುಗಳೇ ನೀವು ಸಿಕ್ಕಿರೋದು. ನಿಮ್ಮನ್ನ ರಾಯರು ಕಳ್ಸಿದಾರೆ ಅಂದ್ರೆ ನಮ್ಮ ಕರ್ಮಗಳೆಲ್ಲ ಕಳೀತಾ ಬಂದಿದೆ. ಯಾಕಂದ್ರೆ ನಮ್ಮಂತವ್ರಿಗೆ ಏನ್ ಪೂಜೆ ಮಾಡ್ಬೇಕು ಹೇಗೆ ಅಂತ ಗೊತ್ತಿಲ್ಲ ಗುರುಗಳೇ. ತಿಳಿಸ್ಕೊಟ್ಟು ನಮ್ಗಿಷ್ಟು ಜೀವನ ನಮ್ಮ ಸುಖವಾಗಿ ನಮ್ಮನ್ನ ಕಣ್ಣೀರೆಲ್ಲ ಅಳಿಸ್ತಾ ಇದ್ರ ಅಂದ್ರೆ ಆ ರಾಯರ ಸ್ವರೂಪನೇ ನೀವು, ಇನ್ನೊಂದು ರೂಪನೇ ನೀವು ಗುರುಗಳೇ. ದೊಡ್ಡ ಮಾತಮ್ಮ ತಾಯಿ. ಒಳ್ಳೇದಮ್ಮ. ಇದೆಲ್ಲ ರಾಯರ ಕೃಪೆಯಿಂದ ಆಗ್ತಾ ಇದೆ ತಾಯಿ. ನೀವ್ ಏನೇ ಸಲ್ಲಿಸಿದ್ರು ರಾಯರಿಗೆ ಸಲ್ಲಿಸ್ತಾ ಇದ್ದೀರಾ ಅಂತ ಹೇಳ್ತಿದ್ದೀನಿ. ನೀವು ರಾಯರ್ ಅಂದ್ರೂ ರಾಯರೇ ನಿಮ್ಗೆ ಹೇಳ್ತಾ ಇದಾರೆ. ಅಯ್ಯೋ ನೀವು ರಾಯರ ಸ್ವರೂಪ ಅಂತ ಹೇಳಿದ್ರು ತಂದೆ ನಿಮ್ಗೆ ಹೇಳ್ತಾ ಇದಾರೆ ಅಂತ ರಾಯರಿಗೆ ಹೇಳ್ತೀನಮ್ಮ ನಾನು. ಆದ್ರೆ ಏನಂದ್ರೆ ನುಡ್ದಂತ ಮಾತನ್ನು ಸತ್ಯವನ್ನು ಮಾಡ್ತಾ ಇದ್ದಲ್ಲ, ಅದೇ ನನಗೆ ಆನಂದವಾಗ್ತಾ ಇದೆ ಅಮ್ಮ ತಾಯಿ. ರಾಯರಿಗೆ ನಿಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ. ರಾಯರಿಗೆ ಭಕ್ತಿ ಒಂದು ಮಾತ್ರ ಕೊಡಿ ತಾಯಿ. ಆದ್ರೆ ಇನ್ನೊಬ್ರು ತಲೆ ಹಿಡಿಯೋದು ಬೇಡ, ತಲೆ ಹೊಡಿಯೋದು ಬೇಡ. ರಾಯರಿದ್ದಾರೆ ಅಂತ ನಾವು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋದ್ರೆ ನಮ್ಗೆ ಕೇಳಿದಷ್ಟೆಲ್ಲ ಕೊಡ್ತಾರೆ ತಾಯಿ. ಕೇಳಿದ್ದೆಲ್ಲ ಕೊಡ್ತಾರೆ. ಕೊಡೋದು ಸ್ವಲ್ಪ ತಡವಾಗ್ಬೋದು. ಇಸ್ಕೊಳಕ್ 2 ಕೈ, ಒಂದು ಸಲ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ 1000 ಕೈಗಳು ರಾಯರ್ದು. ಹೌದು ಗುರುಗಳೇ. ಇನ್ನೊಂದ್ ಪವಾಡ ಹೇಳ್ತೀನಿ ಗುರುಗಳೇ. ಹೇಳಮ್ಮ. ಮಗಳು ತುಂಬಾ ದಾಹ ಆಗ್ತಿತ್ತು, ಬಿಸಿಲಲ್ಲೇ ಅದು ಇದೆಲ್ಲ ಹೆಜ್ಜೆ ನಮಸ್ಕಾರ ಆಗಿ ಸುಸ್ತಾಗಿತ್ತು. ನಾನು ಪೂಜೆ ಇಟ್ಕೊಂಡಿದ್ದಲ್ಲ ದೀಪ, ಅದನ್ನ ಇಟ್ಕೊಂಡು ನೀರ್ ಕುಡಿಬೇಕಮ್ಮ. ಅಲ್ಲಿ ಎಲ್ಲೂ ನೀರ್ ಸಿಗ್ತಾ ಇಲ್ಲ ಗುರುಗಳೇ, ಮಾರೋರು ಇರ್ಲಿಲ್ಲ. ಬ್ಯಾಗ್ ಇಟ್ಬಿಟ್ಟಿದ್ವಿ ರೂಮಲ್ಲಿ. ಅಮ್ಮ ನೀರ್ ಕುಡಿಬೇಕು, ಏನ್ ಮಾಡೋದು ಅಂತ. ಅಲ್ಲಿಂದ ಮುಂದೆ ಬೃಂದಾವನ ಹತ್ರ ಬಂದ್ವಿ ಗುರುಗಳೇ. ಅಲ್ಲಿ ನೋಡಿದ್ರೆ ಒಂದ್ ಬಾಟ್ಲಲ್ಲಿ 3/4 ಬಾಟ್ಲು ನೀರಿದೆ, ಸೈಡ್ ಅಲ್ಲಿ ಇದೆ. ಅವಳು ನೋಡಿದ ತಕ್ಷಣ ಅಮ್ಮ ಇಲ್ಲಿ ನೀರಿದೆ. ನಾನಂದೆ, ಅಮ್ಮ ನೀರಿದೆಯಾ ತಗೊಳಮ್ಮ, ಕುಡಿಯಮ್ಮ. ಗುರುಗಳೇ 1 ಸೆಕೆಂಡು ನನಗ ಆಶ್ಚರ್ಯ, ಹಿಂದೆ ಮುಂದೆ ನೋಡ್ತಾ ಇದೀನಿ, ಯಾರು ಇಲ್ಲ, ಬರೀ ಬಾಟ್ಲ್ ನೀರ್ ಮಾತ್ರ ಇದೆ ಅಲ್ಲಿ. ರಾಯರ್ ನಮ್ಮ ಪವಾಡಗಳು. ದಾಹ ಆಗ್ತಾ ಇದೆ ಅಂತ ಹೇಳಿದ್ರಲ್ಲಮ್ಮ, ದಾಹ ಆಗ್ತದೆ ಮಗಳೇ, ಚಿಂತೆ ಮಾಡ್ಬೇಡ, ನೀರ್ ಕುಡಿ, ನೀರ್ ಕುಡಿದು ಒಂದ್ ಹೆಜ್ಜೆ ಮುಂದೆ ಹೋಗು ಅಂತ ಹೇಳಿದಾರೆ. ನಿಜ ಗುರುಗಳೇ. ಆ ಇಬ್ರು ಕುಡಿದೋಡ್ ಬಾಟ್ಲ್ ಎತ್ಕೊಂಡೋದ್ವಿ ಗುರುಗಳೇ. ನನಗೆ ಫುಲ್ ಅದು ಒಂದ್ ಸ್ವಲ್ಪ ಅಷ್ಟೇ ಖಾಲಿ ಆಗಿರೋ, ಫುಲ್ ಬಾಟ್ಲು ನೀರಿದೆ. ಒಂದಿಷ್ಟೇ ಖಾಲಿ ಆಗಿರೋದು ಗುರುಗಳೇ, ದೊಡ್ಡ ಬಾಟ್ಲು, 1 ಲೀಟರ್ ಬಾಟ್ಲು ಅದು. ಆಮೇಲೆ ಅಲ್ಲಿ ಬಂದ್ವಿ ಗುರುಗಳೇ. ದೀಪ ಹಚ್ಚಕ್ಕೆ ಯಾವಾಗ ವರ್ಷಕ್ಕೊಂದ್ಸಲಿ ದೀಪ ಅದನ್ನ ಹಚ್ಬೇಕು. ಎಲ್ಲ ದೀಪಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಬೆಂಕಿಪಟ್ಟಣ ಇಲ್ಲ ಗುರುಗಳೇ. ಅಲ್ಲಿ ಕಾಯಿ ಹೊಡೆಯೋರ್ನ ಈ ಕಡೆ ಅಕ್ಕಪಕ್ಕ ಎಲ್ಲಾ ಜನ, ತುಂಬಾ ಜನ ಕೇಳ್ದೆ, ಬೆಂಕಿಪಟ್ಟಣ ಇದೆಯಾ ಅಣ್ಣ, ಬೆಂಕಿಪಟ್ಟಣ ಕೊಡಿ ಅಂತ. ಎಲ್ಲಾರು ನನ್ನ ಹತ್ರ ಇಲ್ಲ ಅಂತ. ನಾನ್ ಬಗ್ಬಿಟ್ಟು ಎಲ್ಲ ದೀಪ ಮಾಡ್ಕೊಂಡು, ಅಯ್ಯೋ ಏನ್ ಮಾಡೋದು, ದೀಪ ಹಚ್ಬೇಕಂದ್ರೆ ಎಲ್ಲಿ ಕೇಳೋದು, ಅಲ್ಲಿ ಮಂಚಲಮ್ಮ ಇದ್ರಲ್ಲಿ ಕೇಳಿದ್ರೆ ಅಲ್ಲಿ ಒಳಗಡೆ ಇರ್ತಾರೆ, ಅವ್ರ ಹತ್ರನು ಇರಲ್ಲ, ಅರ್ಚಕ್ರ ಹತ್ರ ಅಂತ ಅನ್ಕೊಂಡ್ ಬಗ್ಗೆ ಇದ್ ಮಾಡ್ತಿದೀನಿ. ಒಬ್ರು ಮುಂದೆ ಬಂದ್ರು ಗುರುಗಳ. ಮುಂದೆ ಬಂದ್ಬಿಟ್ಟು ತಗೊಳ್ಳಿ ನನ್ನ ಹತ್ರ ಇದೆ ಅಂತ ಬಂದ್ರು ಗುರುಗಳ. ಒಬ್ರು ವೈಟ್ ಬಟ್ಟೆ ಹಾಕೊಂಡು. ನೋಡಮ್ಮ, ನಿಮ್ಮ ಕೈಯಿಂದಾನೇ ದೀಪ ಹಚ್ಚಬೇಕು ಅನ್ನೋದು ಬರ್ದಿತ್ತಮ್ಮ ಅಲ್ಲಿ. ನೋಡು ಮಗಳೇ, ಇಲ್ಲಿ ಹಚ್ಚಮ್ಮ, ಒಬ್ರು ತಂದು ಕೊಡ್ತಾರೆ, ದೀಪ ಹಚ್ಬೇಕಮ್ಮ, ನಿಮ್ಮ ಕೈಯಿಂದ ಬೆಳಕನ್ನು ತಗೊಂಡ್ಬಂದ್ರಿ ನೀವು ಅಲ್ಲಿ. ಗುರುಗಳೇ ನನಗೆ ಅಷ್ಟು ದೀಪದ ಬೆಳಕೆ ಇವತ್ತು ನಿಮ್ಮ ಮನೆ ಬೆಳಕಾಗತ್ತೆ ತಾಯಿ. ಅಲ್ಲೇನೋ ದೀಪವನ್ನು ಹಚ್ಚಿ ನೀವು ಆರತಿಯನ್ನು ಬೆಳಿಗ್ಗೆ ಬಂದಿದ್ದೀರಲ್ಲ, ನಿಮ್ಮ ಮನೆನೇ ಬೆಳಕಾಗತ್ತಮ್ಮ ತಾಯಿ.
ಗುರುಗಳೇ ಒಂದ್ ಸೆಕೆಂಡ್ ಆಮೇಲೆ ಅವ್ರಿಗೆ ಮ್ಯಾಚ್ ಬಾಕ್ ಕೊಟ್ಬಿಟ್ಟು ಹುಡುಗ ನೋಡ್ತೀನಿ ಎಲ್ಲೂ ಕಾಣಿಸ್ಲಿಲ್ಲ ಅವರು. ಹಾ 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 ಆ ಹಾ ಕಡೆ ಇಷ್ಟು ಕಡೆ ಎಲ್ಲ ನೋಡಿದ್ರೆ ಈಗ ಅವ್ರಿಗೆ ಮ್ಯಾಚ್ ಬಾಕ್ಸ್ ಕೊಟ್ಟು ಇಸ್ಕೊಂಡು ಹೋದ್ರು. ಹ್ಮ್ ಮತ್ತೆ ಅವ್ರ ತೆಂಗಿನಕಾಯಿ ಎಲ್ಲ ಹಿಡ್ದಿದ್ರು. ಹ್ಮ್ ತೆಂಗಿನಕಾಯಿ ಇದು ಹಿಡ್ದಿದ್ರಲ್ಲ ಅವ್ರು ಎಲ್ಲೋದ್ರು ನೋಡೋಣ ಅನ್ಕೊಂಡು ಹಿಂಗೆಲ್ಲ ಹುಡುಕ್ದೆ. ಮಗಳು ಫುಲ್ ಕಾಲ್ ನೋವು ಇದ್ದಿತ್ತು. ನಾನು ಬೃಂದಾವನ ಪೂಜೆ ನಮಸ್ಕಾರ ಹಾಕೊಂಡು ಅಲ್ಲೂ ಮೇಲ್ಗಡೆ ಪೂಜೆ ನಡೀತಿತ್ತಲ್ಲ ಗುರುಡೆ ಎಲ್ಲ ಮಾಡ್ಕೊಂಡು, ಹ್ಮ್ ಕೆಳಗಡೆ ಕಾಮಧೇನು ಇತ್ತು, ಕಾಮಧೇನು ಎಲ್ಲ ಪೂಜೆ ಮಾಡ್ಕೊಂಡು ಬಂದು ಮುಂದೆಗಡೆ ಮಂಚಲಮ್ಮ ಪಕ್ಕದಲ್ಲಿ ಇಟ್ಟೆ ಗುರುಗಳೇ. ಹ್ಮ್ ಒಂದು ಸೆಕೆಂಡ್ ನನಗೆ ಯಾರು ಇದು ಕೊಟ್ಟಿದ್ ನನಗೆ, ಹ್ಮ್ ಇವರು ಯಾರು ನನಗ್ ಕೊಟ್ಟಿದ್ದು, ಹ್ಮ್ ಬೆಂಕಿ ಎಲ್ಲೋದ್ರು ಅವರು. ಹ್ಮ್ ನನ್ಗೆ ಒಂದ್ ಸೆಕೆಂಡ್ ಶಾಕ್ ಗುರುಗಳೇ. ಅವರು ಮತ್ತೆ ಅಲ್ಲಿ ಇಲ್ವೇ ಇಲ್ಲ ಗುರುಗಳು ಅವರು. ನೋಡಮ್ಮ, ತುಂಬಾ ಖುಷಿ ಆಗುತ್ತೆ. ನಿಮ್ಮ ಪವಾಡ ತುಂಬಾ ಅದ್ಭುತವಾಗಿ, ಯಾಕಂದ್ರೆ ನಿಮ್ಮ ಪೂಜೆ 9 ವಾರ ವ್ರತವನ್ನ ಹೇಳಿಕೊಟ್ಟಿದ್ದಕ್ಕೆ ಇವತ್ತು ಕಂಪ್ಲೀಟ್ ಆಗಿ ಮಾಡ್ತಾ ಇದ್ದೀರಾ. 1ನೇ ವಾರದಲ್ಲಿ ಆಗಿದೆ ಅಂತ ಹೇಳಿದ್ರೆ ತುಂಬಾ ನಿಮ್ಮ ಪೂಜೆ ಬೇಗ ಸಲ್ಲಿದೆ ರಾಯರಿಗೆ. ಇದು ಎಷ್ಟು ವಾರ ಆಯ್ತಮ್ಮ ನೀವು ಪೂಜೆ ಮಾಡ್ತಾ ಇರೋದು ತಾಯಿ? ಮೊದಲನೇ ವಾರ ಗುರುಗಳೇ, ಒಂದೇ ವಾರ ನಾನು ಪೂಜೆ ಮಾಡಿರೋದು. 2ನೇ ವಾರದಲ್ಲಿ ನಾನು ಮಂತ್ರಾಲಯದಲ್ಲಿದ್ದೆ. ಓಹೋ, 2ನೇ ವಾರನು ಕೌಂಟ್ ಆಗಿದೆ. ಹೋಗಮ್ಮ, 1ನೇ ವಾರದಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ರೆ ಅವತ್ತು ಕರ್ಮಗಳು ಕಳೆದು ಹೋಗ್ತಾ ಇದ್ರೆ ನಿಮ್ದು ಪವಾಡಗಳನ್ನೇ ಪವಾಡ ಆಗುತ್ತೆ ತಾಯಿ. ಇವಾಗ ನಿಮ್ಮ ಕರ್ಮಗಳು ಕಳೆದೋಗಿದೆ, ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲಮ್ಮ ತಾಯಿ. ಇದೇ ರೀತಿಯಾಗಿ 9 ವಾರನು ಪೂಜೆ ಆದ ಮೇಲೂ ನೀವು ಒಳ್ಳೇದಾಗೇ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ. 9 ವಾರ ವ್ರತವನ್ನು ಕಂಪ್ಲೀಟ್ ಮಾಡಿದ ಮೇಲೂ ನೀವು ಪೂಜೆ ಮಾಡ್ಬೇಕು ರಾಯರಿಗೆ. ಖಂಡಿತ ಖಂಡಿತ ಗುರುಗಳೇ ಮಾಡಿ ಮತ್ತೆ ನಿಮ್ಗೆ ಒಳ್ಳೇದಾದ ಮೇಲೆ ನೀವು ನನಗೆ ಕರೆ ಮಾಡ್ತೀರಾ ತಾಯಿ. ಖಂಡಿತ ಗುರುಗಳೇ ಇನ್ನೊಂದು ಪವಾಡ ಹೇಳ್ತೀನಿ. ಊಟಕ್ಕೆ ಹೋದ್ವಿ ಗುರುಗಳೇ. ಅಲ್ಲಿ ಇವಳು ಊಟ ಕೂತ್ಕೊಂಡ್ವಿ, ನೀರು ಬೇಕಿತ್ತು. ನಾವ್ ಅವ್ರನ್ನ ಪಕ್ಕದಲ್ಲಿ ಒಬ್ರು ಅಜ್ಜಿ ಇದ್ರು, ತುಂಬಾ ಏಜ್ ಆಗಿತ್ತು ಗುರುಗಳೇ ಅವ್ರಿಗೆ. ನಾನು ಇವಳು ಮಾತಾಡ್ಕೊಂತಿದ್ವಿ ಅಷ್ಟೇ. ನಾವು ನೀರು ಕುಡಿಯಿಂದನೂ ಕೇಳಿಲ್ಲ. ಗುರುಗಳೇ ನಮ್ಮಲ್ಲ ಒಂದ್ ಬಾಟ್ಲು ಫುಲ್ ದೊಡ್ಡ ಬಾಟ್ಲಲ್ಲಿ ಒಂದು ಡ್ರಾಪು ನೀರು ಅಲ್ಲಾಡಿಲ್ಲ, ಫುಲ್ ಬಾಟ್ಲಿದೆ. ಅವ್ರು ಎಷ್ಟು ಪ್ರಶಾಂತವಾಗಿ, ಇಲ್ಲ ತಗೊಳ್ಳಿ ನಿಮ್ಗೆ ನೀರು ಒಂದಿಲ್ಲ, ನೀವ್ ತಗೊಳ್ಳಿ, ಹಂಗೆ ಫುಲ್ ಬಾಟ್ಲಿ ಕೊಟ್ರು ಗುರುಗಳೇ. ಕೊಟ್ಬಿಟ್ಟು ಊಟ ಮಾಡಿ ಆಯ್ತು. ಅವ್ರು ಈ ಸಡನ್ 2ನೇ ಸೈನ್ ಇಲ್ವೇ ಇಲ್ಲ ನಮ್ ಪಕ್ಕದಲ್ಲಿ. ಅವರು ನಮ್ ಪಕ್ಕದಲ್ಲಿ ಕುತ್ಕೊಂಡು ಬಾಟ್ಲು ಕೊಟ್ರು ಗುರುಗಳೇ, ನೀರ್ ಬಾಟ್ಲು ಕೊಟ್ರು. ಅವ್ರು ನಮ್ ಪಕ್ಕದಲ್ಲಿ ನೆಕ್ಸ್ಟ್ ಏನೋ ಊಟ ಹಾಕ್ಸ್ಕೊಂಡ್ ಬರ್ತಾರೇನೋ ಅಂತ ಅನ್ಕೊಂಡೆ. ಅವ್ರು ನಮ್ ಪಕ್ಕದಲ್ಲಿ ಇಲ್ವೇ ಇಲ್ಲ ಗುರುಗಳು. ನನ್ ಬಾಟ್ಲು ಕೊಟ್ಬಿಟ್ಟು ಹೋಗಿದ್ರು ಅಷ್ಟೇ. ಕೊಟ್ಬಿಟ್ಟು ಹೋಗಿದಾರೆ, ಎಲ್ಲೂ ತಿರುಗಿ ನೋಡಿದ್ರೆ ಎಲ್ಲೂ ಕಾಣ್ಲಿಲ್ಲ. ಎಲ್ಲೂ ಇಲ್ಲ, ಬಾಟ್ಲು ಮತ್ತೆ ಬಂದ್ ಕೇಳೇ ಇಲ್ಲ ಅವರು. ರಾಯರು ನಿಮ್ ಹಿಂದ್ಗಡೆ ಇದಾರೆ ತಾಯಿ. ರಾಯರು ನಿಮ್ ಹಿಂದ್ಗಡೆ ಇದಾರಮ್ಮ ತಾಯಿ. ಇವತ್ತು ನಿಮ್ಮ ಮಕ್ಕಳಿಗೆ ಒಂದು ಮದುವೆ ವಿಚಾರದಲ್ಲಿ ಅನುಗ್ರಹ ಮಾಡಿದ್ದಾರೆ. ಎಷ್ಟೋ ಒಂದು ಇವತ್ತು ಎಲ್ಲ ಹಣಕಾಸಿನ ವಿಚಾರದಲ್ಲಾಗ್ಲಿ ಎಲ್ಲದೂ ಒಂದೊಂದು ಅನುಗ್ರಹ ಮಾಡ್ತಾ ಇದಾರೆ, ಪವಾಡಗಳನ್ನು ಮಾಡ್ತಾ ಇದಾರೆ. ನಾಳೆ ನಿಮ್ಮ ಮಗಳು ಏನು ಒಂದು ಓದ್ತಾ ಇದಾರಲ್ವಾ, ಒಳ್ಳೆ ಕೆಲಸದಲ್ಲಿ ಇರ್ತಾರಮ್ಮ. ಚಿಂತೆ ಮಾಡ್ಬೇಡಿ ನಿಮ್ಮ ಮಗಳು, ಯಾಕಂದ್ರೆ ರಾಜಯೋಗ ಬಂದ್ಬಿಡ್ತು ನಿಮ್ಗೆ. ಚಿಂತೆ ಮಾಡ್ಲೇಬೇಡಿ. ನಿಮ್ಗೆ ಎಷ್ಟು ಸತಿ ನೀವು ಮಂತ್ರಾಲಯಕ್ಕೆ ಹೋಗ್ತೀರಾ ಅದು 1ನೇ ಸಲ ಅಂತ ಹೋಗಿ ಕೌಂಟ್ ಮಾಡಕ್ ಹೋಗ್ಬಿಡಿ. ನಾನು 10 ಸಲ ಹೋದೆ, 100 ಸಲ ಹೋದೆ ಅಂತ ಕೌಂಟ್ ಮಾಡೋದ್ ಬೇಡ. ಎಷ್ಟೇ ಸತ ಹೋದ್ರು ನಾವು 1ನೇ ಸಲನೇ ಹೋಗ್ತಾ ಇದೀವಿ ಅಂತಕೊಂಡು ಹೋಗಬೇಕು. ಎಲ್ಲಿ ರಾಯರ ಮಠ ಇರುತ್ತೆ ಅಲ್ಲಿ ನೀವು ಆಶೀರ್ವಾದವನ್ನು ಪಡೆದುಕೊಂಡು ಬನ್ನಿ ತಾಯಿ. ಗುರುಗಳೇ ಇನ್ನೊಂದು, ನನ್ ಮಗಳು ಮನೆಗ್ ಬಂದು ಇವಾಗ ಇಂಟರ್ನ್ಶಿಪ್ ಮಾಡ್ತಿದ್ದಾಳೆ ಮನೇಲಿ. ಅವಳು ದೇವ್ರನ್ನೇ ನಂಬ್ತಾ ಇರ್ಲಿಲ್ಲ. ನಾನ್ ರಾಯರು ಯಾವ ದೇವ್ರು ಇದಾರಮ್ಮ ಅಂತ ಜೋರ್ ಮಾಡೋಳು. ಅವಳಿಗೆ ಒಂದ್ಸಲ ಹಾಸ್ಟೆಲ್ ಇದ್ಲು ಗುರುಗಳೇ. ಅವಳು ದೇವ್ರು ಇದಾರೆ ಅಂತಂದ್ರೆ ನನಗೆ ಯಾವ್ದೇ ರೀತಿಯಾಗಿ ತೋರ್ಸ್ಬೇಕಂತ ಸವಾಲ್ ಹಾಕಿದಾಳೆ ರಾಯರಿಗೆ. ಹಾಸ್ಟೆಲ್ ಗುರುಗಳೇ ಯಾರೋ ಇವಳಿಗೆ ರಾಯದ ಪರಿಮಳ ಪ್ರಸಾದ ಕೊಟ್ಟಿದಾರೆ ಅಂತ, ಆಯಮ್ಮ ತಂದೆಯವ್ರಿಗೆ. ಅವಳು ಹೇಳ್ತಾ ಇದ್ದಾಳೆ, ಅವಾಗ ಮನೇಲಿ ಪೂಜೆ ಶುರು ಮಾಡ್ತಿದ್ದಾಳೆ. ಮೊನ್ನೆ ಬೃಂದಾವನ ತಂದ ಪೂಜೆ ಮಾಡ್ತಿದ್ದಾಳೆ. ಮೀರಾ ಪೂಜೆ ಮಾಡಿ 1-2 ಸೆಕೆಂಡ್ ಕುತ್ಕೊಂಡಿದೀವಿ ಗುರುಗಡೆ. ಬಲ್ಗಡೆ ಅವಳು ಹೇಳಿದ್ಲಂತ ಒಂದೇ ಹೂ ಕೊಡ್ಬೇಕು ರಾಯರೇ, ಎಲ್ಲಾ ಹೂ ಸರಿ ಹೋದ್ರೆ ಅಂತ. ಒಂದೇ ಹೂ ಕೊಟ್ಟಿದ್ದಾರೆ ಗುರುಗಡೆ ಬಲ್ಗಡೆ. ನೀವು ಮಂತ್ರಾಲಯದಿಂದ ನೀವು ಬೃಂದಾವನ ತಗೊಂಡು ಬಂದಿದ್ದೀರಮ್ಮ ತಾಯಿ. ರಾಯರೇ ನಿಮ್ಮ ಜೊತೆ ಬಂದಿದಾರಲ್ಲಮ್ಮ ತಾಯಿ. ಅಲ್ಲಿ ಬಂದಂತ ಸಂದರ್ಭದಲ್ಲಿ ಕೇಳಿದಿರಲ್ವಾ ಹೂವಿನ ಪ್ರಸಾದ ಇವತ್ತಾಗಿರುತ್ತಾ? ಇವತ್ತು ಗುರುಗಳೇ ನೋಡಿ, ನಿನ್ನೆ ತಾನೇ ನೀವು ಮಂತ್ರಾಲಯದಿಂದ ಬೃಂದಾವನ ತಗೊಂಡು ಬಂದಿದ್ದೀರಾ. ಹೌದು ಗುರುಗಳೇ. ಬಂದಂತ ಸಂದರ್ಭದಲ್ಲಿ ಇವತ್ತು ನೀವು ಅಭಿಷೇಕ ಮಾಡ್ತಾ ಇದ್ದೀವಿ. ಇವತ್ತು ಅಭಿಷೇಕ ಮಾಡಿದ್ರಿ ನಮ್ಮ ಪೂಜೆ? ಹೌದು ಗುರುಗಳೇ, ಅದು ಮಗಳೇ ಮಾಡಿದ್ಲ. ಅವ್ಳು ಪೂಜೆ ಮಾಡೋದೇ ಇಲ್ಲ, ಅವಳು ಯಾವ್ದು ನಂಬಲ್ಲ ಗುರುಗಳೇ. ಇವತ್ತು ಇನ್ನು ಮುಂದೆ ನಂಬ್ತಾರಮ್ಮ ಅವ್ರು, ಇನ್ನು ಮುಂದೆ ತುಂಬಾ ನಂಬ್ತಾರ. ರಾಯರು ಅಷ್ಟು ಪವಾಡಗಳನ್ನು ಮಾಡ್ತಾರಮ್ಮ ಅವ್ರಿಗೆ. ಅವಳೇ ನಾನು ಬಂದ ತಕ್ಷಣ ನೋಡಿ ಸಂತೋಷ ಗುರುಗಳೇ. ಏನಮ್ಮ? ಅವಳು ಮನೇಲಿ ಪೂಜೆ ಯಾವ್ದೇ ಮಾಡಲ್ಲ ಗುರುಗಳೇ. ಅಲ್ಲ, ಇನ್ ಮುಂದೆ ಮಾಡ್ತಾರೆ. ರಾಯರ ಮೇಲೆ ನಂಬಿಕೆನೂ ಬಂದಿದೆ ಅವ್ರಿಗೆ. ಅವ್ರು ಒಂದು ಒಳ್ಳೆ ಕಂಪನಿಯಲ್ಲಿ ಒಂದು ಒಳ್ಳೆ ಕೆಲಸ ಕೊಟ್ಟು ಗುರು ರಾಘವೇಂದ್ರ ಸ್ವಾಮಿ ಅವರೇ ಕಾಪಾಡುತ್ತಾರೆ. ರಾಯರಿಗೆ ಮೊಮ್ಮಗಳಾಗಿರುತ್ತಾರೆ ಅವರು. ಚಿಂತಿಸಬೇಡಿ ತಾಯಿ. ಆದ್ರೆ ಇನ್ನೊಂದು ವಿಚಾರದಲ್ಲಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸಿದ್ದೀರಾ. ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅದೇ ಮುಖಾಂತರದಲ್ಲಿ ಆ ತಾಯಿಗೆ ಒಂದು ಒಳ್ಳೆ ಸಂಬಂಧ ಬರುತ್ತೆ ತಾಯಿ.
ಗುರುಗಳೇ ಒಳ್ಳೆ ಸಂಬಂಧ ಬರುತ್ತೆ. ರಾಯರು ನೀವು ಜೀವನದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅನ್ನುವುದೇ ನನ್ನ ಆಸೆ ತಾಯಿ. ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ. ತುಂಬಾ ಹೃದಯ ಧನ್ಯವಾದಗಳು ಗುರುಗಳೇ. ಯಾಕಂದ್ರೆ ನಮ್ಮಂತ ನಂದು ಹೆಣ್ಮಕ್ಳಿಗೆ ಎಷ್ಟೋ ನೀವು ಸಾಂತ್ವನ ಹೇಳಿ ಎಷ್ಟೋ ಜನಕ್ಕೆ ತುಂಬಾ ಒಳ್ಳೇದಾಗ್ತಿದೆ ಗುರುಗಳೇ. ನೋಡಮ್ಮ, ನಾನು ಇಷ್ಟು ಮಾತಾಡ್ತೀನಿ ಯಾವತ್ತೂ ನನಗೆ ಸುಸ್ತು ಅನಿಸ್ತಾ ಇಲ್ಲ. ಅದೊಂದು ಶಕ್ತಿ ಎಂದು ಕೊಟ್ಟಿದ್ದಾರಲ್ಲ ರಾಯರ್, ಅಷ್ಟೇ ಸಾಕು ನನಗೆ. ನನಗೆ ಯಾರು ಬೇಡ ನೀನು ಅಂತ ಹೇಳಿ ಕಳ್ಸಿದ್ರು ಪರವಾಗಿಲ್ಲ, ನಾನು ಅವ್ರಿಗೆ ಬೇಡವಾಗಿದ್ದೀನ ಪರವಾಗಿಲ್ಲ ಹಾಗಾದ್ರೆ ಅಂತ ಹೇಳಿಕೊಂಡು ಸುಮ್ಮನೆ ಕುಳಿತು ಬಿಡ್ತೀನಿ ತಾಯಿ. ನನಗೆ ನೀನ್ ಚಿಂತಿಸಬೇಡ, ನಿನಗೆ ಬೇಡ ಅಂತ ಕಳಿಸಿದ್ರು ಪರವಾಗಿಲ್ಲ, ನೀನು ಆರೋಗ್ಯವಾಗಿ ಕ್ಷೇಮವಾಗಿರ್ತೀಯ, ನಿನ್ನ ನುಡಿದಂತ ಮಾತವನ್ನು ಸತ್ಯವನ್ನು ಮಾಡುತ್ತೇನೆ ಅಂತ ಹೇಳಿದ್ದಾರೆ. ಆ ಸತ್ಯದಲ್ಲೇ ನಾನು ಗೆದ್ದು ಹೋಗ್ತಾ ಇದ್ದೀನಿ ತಾಯಿ. ಅಷ್ಟೇ ಸಾಕು ನನಗೆ ಆಸ್ತಿ ಅಂತಸ್ತು ನಾನು ಏನು ಕೇಳುವುದಿಲ್ಲ. ಯಾರು ನಂಬಿಕೊಂಡು ನಿಮ್ಮನ್ನ ನಂಬಿಕೊಂಡು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಯಾರು ನನಗೆ ಲೈನ್ ಸಿಕ್ಕಿಲ್ಲ ಅವ್ರಿಗೂ ಒಳ್ಳೇದಾಗ್ಬೇಕು, ಯಾರು ಪೂಜೆಯನ್ನು ಮಾಡ್ತಾ ಇದಾರೆ ಅವ್ರಿಗೂ ಒಳ್ಳೇದಾಗ್ಬೇಕು, ನಿಮ್ಮ ಭಕ್ತಿಯಿಂದ ನಿಮ್ಮ ಸನ್ನಿಧಾನಕ್ಕೆ ಯಾರು ಬರ್ತಾರೆ ಅವ್ರೆಲ್ಲರಿಗೂ ಒಳ್ಳೇದಾಗ್ಬೇಕು. ಯಾರು ವಯಸ್ಸಾಗಿ ಮನೆಯಲ್ಲಿ ಕುತ್ಕೊಂಡು ನೋಡಕ್ ಬರಲಾರದಂತ ಸ್ಥಿತಿಯಲ್ಲಿ ಇರ್ತಾರಲ್ಲ, ಅವ್ರು ನಿಮ್ಮ ಹೆಸರನ್ನು ಹೇಳಿದ್ರೆ ಸಾಕು, ರಾಯರಿದ್ದಾರೆ ಅಂತ ಹೇಳಿದ್ರೆ ಸಾಕು, ಅವ್ರಿಗೂ ಹುಷಾರಾಗ್ಬೇಕು ಅನ್ನುವುದೇ ನನ್ನ ಆಸೆ ತಾಯಿ. ನನ್ನ ಜೀವನನೇ ಮುಡುಪವಾಗಿಟ್ಟಿದ್ದೀನಿ ತಾಯಿ, ಚಿಂತಿಸಬೇಡಿ, ಇನ್ನು ಖಂಡಿತ ಒಳ್ಳೇದಾಗತ್ತೆ. ಆದ್ರೆ ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನನಗೆ ತುಂಬಾ ಮನಸ್ಸು ಹಗುರಾಯ್ತು ತಾಯಿ. ನನ್ನ ತಾಯಿ ಜೊತೆನೆ ನಾನು ಮಾತಾಡಿದಷ್ಟು ಸಂತೋಷವಾಯ್ತು. ಇಲ್ಲ ಗುರುಗಳೇ, ತುಂಬಾ ಹೃದಯದ ಧನ್ಯವಾದಗಳು ಗುರುಗಳೇ. ಇನ್ನೊಂದು ನನ್ನ ತಮ್ಮ ಅಕ್ಕನ ಮಗನ್ ಮದ್ವೆಗೆ ಖಂಡಿತ ಬರ್ಬೇಕು ಗುರುಗಳೇ, ನೀವು 7-8ಕ್ಕೆ. ನಾನು ಇರುವುದಿಲ್ಲ ತಾಯಿ. ಅಯ್ಯೋ ತಾಯಿ, ರಾಯರ್ ಬಂದಿರ್ತಾರಮ್ಮ ಅಲ್ಲಿ. ನಾವು ನಿಮ್ಮಾಗೆ ಮನುಷ್ಯರು, ರಾಯರೇ ಇರ್ತಾರ. ಹೋಗಮ್ಮ ತಾಯಿ, ರಾಯರೇ ನೀವು ಅಲ್ಲ ಕಾಮಧೇನನ್ನು ಕರೆದುಕೊಂಡು ನಿಮ್ಮ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀರಾ ಅಲ್ವಾ? ಅದ್ಭುತ ಗುರುಗಳೇ. ಚೌಟ್ರಿಗೆ ಕರೆದುಕೊಂಡು ಹೋಗ್ತಾ ಇದ್ದೀರಾ, ಕಾಮಧೇನನ್ನು ಕರೆದುಕೊಂಡು ಹೋಗ್ತಾ ಇದ್ದೀರಾ. ರಾಯರೇ ಬರ್ತಾರಲ್ಲಿ, ಕೋಟ್ಯಾನು ದೇವತೆಗಳನ್ನೇ ಬರ್ತಾ ಇದಾರೆ ತಾಯಿ. ನಮ್ದು ಯಾವ ಲೆಕ್ಕಮ್ಮ? ನಾನು ಅವತ್ತು ಕೇದಾರನಾಥಕ್ಕೆ ಪಾದಯಾತ್ರೆ ಮಾಡ್ತಾ ಇರ್ತೀನಮ್ಮ. ಬಿಡುವಿದ್ರೆ ಖಂಡಿತ ಬರ್ತಿದ್ದೆ, ಬಟ್ ನೋಡೋಣ ತಾಯಿ, ನಾನು ಅಲ್ಲಿ ಹೋಗಿರ್ತೀನಿ. ಖಂಡಿತ ಸಾಧ್ಯವಾದ್ರೆ ಬಂದೇ ಬರ್ತೀನಮ್ಮ, ಚಿಂತಿಸಬೇಡಿ. ರಾಯರೇ ಬಂದಿರ್ತಾರೆ, ಇನ್ ಯಾವ ಲೆಕ್ಕ ಹೋಗಮ್ಮ. ರಾಯರ್ ಬಂದ್ರೆ ಇಡೀ ಜಗತ್ತು ಇಂಡಿಯಾನೇ ನಿಮ್ಮ ಹತ್ರ ಬಂದಂಗಮ್ಮ. ಎಲ್ಲೇ ಕಂಟ್ರಿ ಬೇರೆ ದೇಶದಲ್ಲಿ ಇದ್ರು ನಾವೆಲ್ಲರೂ ರಾಯರ ಮಕ್ಕಳೇ. ನಿಮ್ಮ ಆಶೀರ್ವಾದ ಖಂಡಿತಮ್ಮ, ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ತಾಯಿ. ತುಂಬ ಹೃದಯದ ಧನ್ಯವಾದಗಳು ಗುರುಗಳೇ. ರಾಯರಿದ್ದಾರೆ ಗುರುಗಳೇ.